ಇವತ್ತು ನಿರ್ದೇಶಾಂಕ ಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ, ಇದನ್ನು ಕ್ವಿಕ್ ರಿಕ್ಯಾಪ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸಾಮ್ ನೆಕ್ಸ್ಟ್ ವೀಕಲ್ಲಿದೆ ಪ್ರಿಪ್ರೇಟ್ರಿಯಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಅಂತೇಳಿ ಯು ಓನ್ಲಿ ಶುಡ್ ಸರ್ಪ್ರೈಸ್ ಯುವರ್ ಸೆಲ್ಫ್. ಹಾಗೆ ಕಲಿಬೇಕು, ಓಕೆನಾ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಫಾರ್ಮುಲಾ ಬರುತ್ತೆ ಅಂತ ಹೇಳ್ತೀನಿ ಮಕ್ಕಳೇ. ಅದನ್ನು ಫಸ್ಟ್ ನೀವು ಕಲ್ತ್ಕೊಂಡೇ ಇರಬೇಕು. ನೋಡಿ, ಇದೊಂದು ಆಯುಧ ಇದ್ದಂಗೆ ಈ ಲೆಸನಲ್ಲಿ 6 ಮಾರ್ಕ್ಸಿಗೆ ಬರುತ್ತೆ. ಒಂದು ಫಸ್ಟ್ 1 ಮಾರ್ಕ್ದೊಂದು ಮಾರ್ಕ್ಸ್ಗೆ, 1 + 2 + 3 ಮಾರ್ಕ್ಸ್ಗೆ ಯಾವ ಪಾಠ, ಕೋಆರ್ಡಿನೇಟ್ ಜಾಮೆಟ್ರಿ ಅಥವಾ ಓಕೆನಾ. ಯಾಕಪ್ಪ ಫಸ್ಟ್ ಸೆಮ್ದು ಲಾಸ್ಟ್ ಲೆಸನ್, ಬಟ್ ವೆರಿ ಇಂಪಾರ್ಟೆಂಟ್ ಲೆಸನ್. 6 ಮಾರ್ಕ್, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ. ಕಲೀಲೇಬೇಕು, ತೆಗಿಲೇಬೇಕು. ಆ ಥರ ಒಂದು ಇದಿಟ್ಕೊಂಡು ಇವತ್ತು ಇದು ಫುಲ್ ಕಂಪ್ಲೀಟಾಗಿ ಕಲ್ತ್ಬಿಡಿ ಮಕ್ಕಳು. ಇದಕ್ಕಿಂತ ಮೊದಲು ಫಸ್ಟ್ ನಾವು ಕಲಿಬೇಕಾಗಿದ್ದು ಫಾರ್ಮುಲಾಸ್ ಗೊತ್ತಿಲ್ಲದಿದ್ದರೆ ನಮಗೆ ಬಸ್ ಹತ್ತದಿದ್ದರೆ ನಾವು ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ತಲುಪಕ್ಕಾಗುತ್ತಾ. ಈಗ ನಮಗೆ ಮ್ಯಾಥ್ಸಲ್ಲಿ ಬಸ್ ಅಥವಾ ವ್ಯಾನು, ಫ್ಲೈಟ್ ಎಲ್ಲ ಫಾರ್ಮುಲಾಸೇ ಆಗುತ್ತೆ. x² + y² ಇದು ಫಾರ್ಮುಲಾ. D = √x² + y². ಒಂದು ವೇಳೆ ಅವರೇನಾದರೂ ಎ ಮತ್ತು ಬಿ ಅಂತ ಹೇಳೋದು, ಅಂದರೆ ಒರಿಜಿನಿಂದ ಎ ಮತ್ತು ಬಿ ಎಷ್ಟು ದೂರದಲ್ಲಿದೆ, ಮೂಲದಿಂದ ಎ ಮತ್ತು ಬಿ ಎಷ್ಟು ದೂರದಲ್ಲಿದೆ ಅಂತ ಕ್ವಶನ್ ಜಸ್ಟ್ ಚೇಂಜ್ ಮಾಡಿಕೊಟ್ರೆ D = ಏನು ಬರೀತೀರಾ, ಎಕ್ಸ್ ಇದ್ದ ಜಾಗದಲ್ಲಿ a² + b² ಅಂತ ಬರೀತೀರಾ. ಇದು ಫಾರ್ಮುಲಾ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಎ ಬಿ ಬದಲು PQ ಅಂತ ಕೊಟ್ಟರು. PQ ದೂರದಲ್ಲಿದೆ, ಒರಿಜಿನಿಂದ ಮೂಲದಿಂದ PQ ದೂರದಲ್ಲಿದೆ. ಆಗ ಫಾರ್ಮುಲಾ ಏನಾಯಿತು, √p² + q². ಓಕೆನಾ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅದ್ರ ಬದಲಿಗೆ ಈಗ ನಂಬರ್ ಕೊಟ್ಟರು, 3 ಮತ್ತು 4 ಅಂತ ಕೊಟ್ಟರು. ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್, ಮೂಲದಿಂದ ದೂರ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ, x² + y². ಏನು ಮಾಡ್ತೀರಾ, x² ಇದ್ದ ಜಾಗದಲ್ಲಿ 3² + y² ಇದ್ದ ಜಾಗದಲ್ಲಿ 4². ಏನು 3 3 3 3 9 + 4 4 16. ಎರಡನ್ನು ಸೇರಿಸಿದಾಗ ಎಷ್ಟಾಯಿತು, 25 = 25. ಇದು ಸ್ಕ್ವೇರ್ ರೂಟ್ ಎಷ್ಟು, 5. ಓಕೆನಾ. ಇಲ್ಲಿ ನಾವು ದೂರ ಯಾವಾಗಲೂ ನಾವು ಪ್ಲಸ್ ಅಂತಲೇ ತೊಗೊಳ್ಳೋದು, ಅದಕ್ಕೆ ಮೈನಸ್ ಬರೆಯೋದು ಅವಶ್ಯಕತೆ ಇಲ್ಲ. +or - ಬರೆಯೋದು ಬೇಡ. ಲ್ಯಾಟ್ರಲಲ್ಲಿ ಇದು ಬರೀಬೇಕು. ಕ್ವಾಡ್ರಿಲ್ಯಾಟ್ರಲ್ ಅಂತಂದರೆ ವರ್ಗ ಸಮೀಕರಣಗಳಲ್ಲಿ +or - ಬರೀಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ, ಮಾಡಿದ್ದನ್ನು ನೋಡ್ಕೊಳ್ಳಿ. ಓಕೆ. ಮತ್ತು ತುಂಬ ಕಷ್ಟ ಇದೆ ಅಂತ ಹೇಳೋ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ ಮಕ್ಕಳೇ. ಓಕೆ. ಇದೊಂದು ನೀವು ಹೆಲ್ಪ್ ಮಾಡಿ, ಈಚ್ ಒನ್ ಟೀಚ್ ಒನ್. ನೀವು ಹೆಲ್ಪ್ ಮಾಡಿ ನೋಡಿ. ನೀವು ಯಾರಿಗಾದ್ರೂ ಹೇಳ್ಕೊಟ್ರೆ ಅದು ನಿಮಗೆ ತುಂಬ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ. ಅದು ಯೋಚನೆ ಇಟ್ಕೊಂಡಿರ್ಬೇಕು ನೀವು. ಓಕೆ. ದಟ್ ಈಸ್ ದ ಬೆಸ್ಟ್ ಮೆಮೊರಿ ಟೆಕ್ನಿಕ್. ಒಬ್ರಿಗೆ ಹೇಳ್ಕೊಡೋದ್ರಿಂದ ನಿಮ್ಮ ನಾಲೆಡ್ಜ್ ಹೆಚ್ಚಾಗುತ್ತೆ. ಓಕೆನಾ. ಆ ಥರದ್ದು ತುಂಬ ಪ್ರಾಬ್ಲಮ್ಸನ್ನು ಹಾಕ್ಕೊಂಡು ಮಾಡಿ. ಈಗ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ಗಿರುವ ಎಲ್ಲ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ, 2 ಬಿಂದುಗಳ ನಡುವಿನ ದೂರ ಎ ಬಿ ಅಂತ ಕೊಟ್ಟಿರ್ತಾರೆ ಅಲ್ಲಿ ಕ್ವಶನಲ್ಲಿ. ಓಕೆ. ಆಗ ಬಂತು ಅಂತ ಹೇಳಿದ ತಕ್ಷಣ ಡಿ ಫಾರ್ಮುಲಾ ಏನಾಗುತ್ತೆ, ರೂಟ್ ಹಾಕಿ x2 - x1 2 + y2 - y1 2 ಅಂತ ಬರೀತೀರ. ಓಕೆನಾ. x2 - x1 2 y2 - y1 2. ಇದನ್ನು ಪರ್ಫೆಕ್ಟಾಗಿ ಕಲಿತೀರಿ. ತಪ್ಪೇನು ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ x2 ಬರಿಬೇಕು, ಆಮೇಲೆ 2ರಿಂದ 1 ಮೈನಸ್ ಮಾಡೋದು, x2 ಇಂದ x1 ಮೈನಸ್ ಮಾಡೋದು, y2 ಇಂದ y1 ಮೈನಸ್ ಮಾಡೋದು. ಇಲ್ಲಿ ಮೈನಸ್ ಸೈನ್ ಬಂದಾಗ ಮಾತ್ರ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈಗ ನಾವು ಯಾವುದಾದ್ರೂ ಒಂದು 2 ಪಾಯಿಂಟ್ ತೊಗೊಳ್ಳೋಣ. ಎ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟೆನ್ಸ್ ಅಂತ ಕ್ವಶನ್ಲಿರುತ್ತೆ, ನಡುವಿನ ದೂರ ಅಂತ ಕೇಳಿರ್ತಾರೆ. ದೂರ ಅಂತ ಹೇಳಿದ ತಕ್ಷಣ ಈ ಸೂತ್ರ ಹಾಕಬೇಕು. ಈಗ ಎ ಮತ್ತು ಸಿ ಅಂತ ಎ ಪಾಯಿಂಟದೊಂದು 3 4 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಬಿ ಪಾಯಿಂಟಲ್ಲಿ ಒಂದು 4 2 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವೇನು ಮಾಡಬೇಕು, x1 ಇದು ಫಸ್ಟ್ ಒನ್ ಸಿಕ್ಕಿದ್ರೆ x1 y1 ಅಂತ ಬರೀತೀರಾ. ನೆಕ್ಸ್ಟ್ x2 y2 ಅಂತ ಬರೀತೀರಾ. ಆಗ D = ಫಾರ್ಮುಲಾ ನಿಮಗೆ ಗೊತ್ತಿದೆ, ಇಲ್ಲಿ ಬರ್ಕೊಂಡಿದ್ದೀರಾ. x2 ಅಂತ ಹೇಳಿದ್ರೆ ಇಲ್ಲಿ ಏನು ಬರೆದಿದ್ದೀರಾ, 4 ಬರೆದಿದ್ದೀರಾ. ಅದನ್ನು ಹಾಗೆ ಬರೀರಿ. 4 - x1 ಅಂತ ಹೇಳಿದ್ರೆ 3 2. ಇಲ್ಲೇನಿದೆ, ಪ್ಲಸ್ ಇದೆ. ಆಗ ಇದನ್ನು ಪ್ಲಸ್ಸನ್ನು ಹಾಕ್ತೀರಾ. ನೆಕ್ಸ್ಟ್ y2 ಅಂತ ಹೇಳಿದ್ರೇನು, 2 y1 ಅಂತ ಹೇಳಿದ್ರೇನು, 4 2. ಓಕೆನಾ. ರೂಟ್ 4ರಿಂದ 3 ಕಳೆದ್ರೆ 1² ಪ್ಲಸ್ ಇಲ್ಲಿ ನೋಡಿ ಮಕ್ಕಳೇ, 2 ಇಂದ 4 ಮೈನಸ್ ಮಾಡೋಕ್ಕಾಗಲ್ಲ. ಆಗ ನಾವು 4 ಇಂದ 2 ಮೈನಸ್ ಮಾಡ್ತೀವಿ. ಆನ್ಸರ್ ನಮಗೆ ಬರ್ತದೆ -2 ಬರ್ತದೆ. ಯಾಕೆಂದರೆ ಇದರಲ್ಲಿ ದೊಡ್ಡದು 4 ಹಿಂದೆ ಇರೋದು ಯಾವುದು, 4 ಹ್ಯಾಸ್ ಮೈನಸ್ ಸೈನ್. ಆಗ -2 ಆಗುತ್ತೆ. ಈಗ ನೋಡಿ, -2 × -2 ಅಂತ ಹೇಳಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2 4 ಅಲ್ವಾ. ಆಗ ಅದನ್ನು ಹಾಗೆ ಬರಿತೀವಿ. ನಾವು ಇಲ್ಲಿ ಡಿಸ್ಕ್ರಿಮಿನೆಂಟಲ್ಲಿ ಕಲ್ತಿದ್ದೀವಿ. 1² ಪ್ಲಸ್ 2 4. 2 ಒಂದೊಂದಲಿ ಒಂದೇ ಬರುತ್ತೆ. ಆಗ 4 1 ಎಷ್ಟಾಯಿತು, 5. ಇದನ್ನು √5. ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗಲ್ಲ. ಇದನ್ನು √5 ಅಂತ ಬರೆದಿರ್ತೀರ. ಏನು ಕೇಳಿರೋದು, ನಡುವಿನ ದೂರ ಕೇಳಿರೋದು. ಇದರಲ್ಲಿ ನಡುವಿನ ದೂರದಲ್ಲಿ 3-4 ಟೈಪ್ ಕೇಳ್ತಾರೆ.
ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ದೊಡ್ಡ ಕ್ವಶನ್ ಆಗುತ್ತೆ ಇದು. ನಡುವಿನ ದೂರ ಇದು ಹಿಂಗೆ ಬಂದುಬಿಟ್ರೆ ಇದೇನು ಎಷ್ಟು ಮಾರ್ಕದು? 2 ಮಾರ್ಕ್ ಇದು. ಇದನ್ನೇ ಅವರು 3 ಮಾರ್ಕದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ತೊಗೊಳ್ತೀನಿ, ಇದು ಎಕ್ಸ್ ಆ್ಯಕ್ಸಿಸಲ್ಲಿ 3 ಇದೆ, ವೈ ಆ್ಯಕ್ಸಿಸ್ 2 ಬರುತ್ತೆ, ಆಗ 3 2 ಅಂತ ತೊಗೊಳ್ತೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಹೇಗೆ ಫಸ್ಟ್ ನಾವು ಎಕ್ಸ್ ಅಕ್ಷ, ಈ ಅಕ್ಷನೇ ತೊಗೊಳ್ಬೇಕು. ನಾವು ಗ್ರಾಫ್ ಮಾಡಬೇಕಾದ್ರೂ ಅಷ್ಟೇ ಇಂಟರ್ಸೆಕ್ಟ್ ಆಗಿರ್ತದಲ್ಲ ಆ ಪಾಯಿಂಟ್ ತೊಗೋಬೇಕಾದ್ರೆ ಇಲ್ಲಿಂದ ಹೀಗೆ ಬಂದು ಎಕ್ಸ್ ಅಕ್ಷದಿಂದ ತೊಗೊಳ್ಳೋದು, ಇದು ಎಲ್ಲಿ ಬರುತ್ತೆ ಅಂತ. ಆಮೇಲೆ ಅದನ್ನು ಬರ್ಕೊಳ್ಳೋದು, ಆಮೇಲೆ ವೈ ಅಕ್ಷದಲ್ಲಿ ಎಲ್ಲಿ ಕಟ್ಟಾಗಿದೆ ಅಂತ ನೋಡ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಯಾವುದರಲ್ಲಿ? ಗ್ರಾಫಲ್ಲಿ. ಇಲ್ಲೂ ನಾನು ರಿಲೇಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಬೇಕು ಅಂತ. ಎಕ್ಸ್ ಅಕ್ಷ ಯಾವುದು, ವೈ ಫಸ್ಟ್ ಯಾವಾಗಲೂ ಎಕ್ಸ್ ಅಕ್ಷ ಬರೆಯೋದು. ಎಕ್ಸ್ ಆಕ್ಸಲ್ಲಿ ಏನಿದೆ ಅದು ಬರೆಯೋದು. ಇಲ್ಲಿ 2 ಅಂತಿದ್ರೆ ಇಲ್ಲಿ ಫಸ್ಟ್ 2 ಬರಿತೀರಾ, ಇಲ್ಲಿ 3 ಅಂತಿದ್ರೆ ಇದನ್ನು 3 ಅಂತ ಬರೀತೀರಾ, ಅಥವಾ ಇಲ್ಲಿ 2 ಅಂತ ಬಂದರೆ ಪುನಃ ನೀವು ಇದನ್ನು ಸಹ 2 ಅಂತ ಬರಿತೀರಾ. ಅರ್ಥ ಆಯ್ತಲ್ಲ? ಫಸ್ಟ್ ಯಾವುದನ್ನು ಬರೀಬೇಕು? ಇದನ್ನು ಬರಿಬೇಕು. ಯೋಚನೆ ಇಟ್ಕೊಳ್ಳಿ. ಗ್ರಾಫಲ್ಲೂ ನಾವು ಮಾಡ್ತಾ ಇದ್ದೀವಿ ಅದನ್ನು. ಉದ್ದವನ್ನು ಕೇಳಿದರೆ ಎ ಬಿಯ ಉದ್ದ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಎ ಅಂತ ಹೇಳಿದ್ರೆ ಸಪ್ರೇಟಾಗಿ ಬರ್ಕೊಳ್ಳಿ. ಎ ಅಂತ ಹೇಳಿದ್ರೆ 1 ಮತ್ತು 1. ನೆಕ್ಸ್ಟ್ ಬಿ ಅಂತ ಹೇಳಿದ್ರಾಗ 3 ಮತ್ತು 2 ತೊಗೊಳ್ತೀರಾ. ಇದನ್ನೇನಂತ ತೊಗೊಳ್ತೀರಾ? x1, ಇದು y1, ಇದು x2, ಇದು y2. ಈಗ ಫಾರ್ಮುಲಾ ಗೊತ್ತಿದೆ. d = √x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಈಗ x2 ಇದ್ದಲ್ಲಿಗೆ ಏನು ಬರಿತೀರಾ? x2 ಇದ್ದಲ್ಲಿ 3 ಅಂತ ಹಾಕ್ತೀರಾ, ಬ್ರ್ಯಾಕೆಟ್ ಹಾಕಿ 3 ಅಂತ ಹಾಕಿ, ಮೈನಸ್, ಇಲ್ಲಿ ಮೈನಸ್ ಇದೆ ಮೈನಸ್ ಹಾಕಬೇಕು. x1 ಇದ್ದಲ್ಲಿ 1 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತ ಹೇಳಿದರೆ 2, ಓಕೆನಾ? 2 - 1 ಹೋಲ್ ಸ್ಕ್ವಯರ್ ಅಂತ ಬರಿತೀರಾ. 3 ಇಂದ 1 ಹೋದರೆ ಎಷ್ಟಾಗುತ್ತೆ? 2 ಸ್ಕ್ವಯರ್ ಆಗುತ್ತೆ. 2 ಸ್ಕ್ವಯರ್ ಪ್ಲಸ್ 2 ಇಂದ 1 ಹೋದರೆ ಎಷ್ಟಾಗುತ್ತೆ? 1 ಸ್ಕ್ವಯರ್ ಆಗುತ್ತೆ. 2 ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟಾಯಿತು? 4 ಆಯಿತು. 1 ಸ್ಕ್ವಯರ್ ಅಂತ ಹೇಳಿದ್ರೆ 1 ಬರುತ್ತೆ. ಆಗ 4 + 1 ಎಷ್ಟಾಯಿತು? 5 ಆಯಿತು. ಆನ್ಸರ್ ಡಿ ಎಷ್ಟು ಬಂತು? ಲಾಸ್ಟಿಗೆ ಆನ್ಸರ್ನ ಡಿ = ಇದು ಕೆಳಗೆ ಬರೀರಿ ಮಕ್ಕಳೇ. ಡಿ = √5 ಅಂತ ಬರೆದು ಇದನ್ನು ಏನು ಮಾಡಬೇಕು? ನೀವು ಬಾಕ್ಸಲ್ಲಿ ಬರೆದಿಡಬೇಕು. ನಾಳೆ ಎಕ್ಸಾಮ್ಗೆ ಬಂದಾಗ ನೀವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಥರ ಕ್ವಶನ್ ಕೇಳ್ತಾರೆ. ಇನ್ನು ನಾನು ಹೇಳಿದಾಗೆ 3 ಮತ್ತು 4 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದೆ. ಇದು ಬಂದರೆ 2 ಮಾರ್ಕ್ಸಿಗೆ. ಈ ರೀತಿ ಬಂದರೆ 3 ಮಾರ್ಕ್ಸಿಗೆ ಒಂದು ವೇಳೆ ಡಿಸ್ಟೆನ್ಸನ್ನು ಎ ಅಂತಾಕಿ -2 1, ಬಿ ಅಂತ 4 6, ಸಿ 6 3 ಅಂತ ಕೊಟ್ಬಿಟ್ಟು ಇದನ್ನು ಏನು ಕಂಡುಹಿಡೀರಿ ಅಂತ ಹೇಳ್ತಾರೆ? ಐಸೋಸೆಲಸ್ ಟ್ರಯಾಂಗಲ ನೋಡಿ. 3 ಪಾಯಿಂಟ್ ಕೊಟ್ಟು ಟ್ರಯಾಂಗಲ್ ಅಂತ ಬಂದರೆ ಇದು 3 ಕ್ವಶನ್ ಇರ್ತದೆ. ಐಸೋಸೆಲಸ್ ಟ್ರಯಾಂಗಲ್ ಸಮದ್ವಿಬಾಹು ತ್ರಿಭುಜ. ಆಗ ಏನು ಮಾಡ್ತೀರಾ? ಐಸೋಸೆಲಸ್ ಟ್ರಯಾಂಗಲ್ ಅಂತ ತೊಗೊಳ್ಬೇಕಾದ್ರೆ ಫಸ್ಟು ಎ ಬಿ ಸಿ ಅಂತ ಟ್ರಯಾಂಗಲ್ ಇರುತ್ತೆ. ಫಸ್ಟು ಎ ಬಿದು ದೂರ ಕಂಡುಹಿಡಬೇಕು. ಒಂದು ಎಗೆ ಗೊತ್ತಿದೆ -2 1 ಅಂತ ಹಾಕ್ತೀರಾ, ಬಿ ಇದ್ದಲ್ಲಿ 4 6 ಅಂತ ಹಾಕ್ತೀರಾ, ಸಿ ಇದ್ದಲ್ಲಿ 6 3 ಅಂತ ಹಾಕ್ತೀರಾ. ಫಸ್ಟ್ ನೀವು ಇದನ್ನು ಏನು ಮಾಡ್ತೀರಾ? ದೂರ ಕಂಡುಹಿಡಿ. ಇದ್ರ ದೂರ ಕಂಡುಹಿಡಿಬೇಕಾದ್ರೆ ಇದನ್ನು ಏನು ಮಾಡ್ತೀರಾ? x1 y1, ಇದನ್ನು x2 y2 ಅಂತ ಹಾಕಿ ಡಿಸ್ಟೆನ್ಸ್ ಫೈಂಡ್ ಔಟ್. ಫಾರ್ಮುಲಾ ಗೊತ್ತಿದೆ ನಿಮಗೆ. d = √x2 - ಹಾಕಿ ಇದ್ರದ್ದು ದೂರನ ಕಂಡುಹಿಡಿತೀರಾ. ಅದೇ ಥರ ಇದ್ರದ್ದು ದೂರನೂ ಕಂಡುಹಿಡಿತೀರಾ. ಬಿ ಸಿ ಇದನ್ನು ಒಂದು ಇದನ್ನು ಫಸ್ಟ್ ಅಳಿಸಿ ಇದನ್ನು ಪುನಃ x1 y1 ಅಂತ ಹಾಕ್ಕೊಳ್ಳಿ, ಇದನ್ನು x2 y2 ಅಂತ ಹಾಕ್ಕೊಳ್ಳಿ. ಯಾಕೆಂದರೆ ಆರ್ಡರ್ಲಿ ಹೋಗಿ ಇಲ್ಲದ್ರೆ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಅಳಿಸಿ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಮತ್ತು ಅಳಿಸ್ಬಿಟ್ಟು x1 y1 ಅಂತ ಬರೀರಿ. ಇದ್ರದ್ದು ದೂರವನ್ನು ಕಂಡುಹಿಡಿ. ಫಾರ್ಮುಲಾ ಗೊತ್ತಿದೆ ನಿಮಗೆ. d = ಅದೇ ಸೇಮ್ ಫಾರ್ಮುಲಾ. ಆಗ ಇಲ್ಲೊಂದು ಆನ್ಸರ್ ಬರುತ್ತೆ. ಅದೇ ಥರ ಇಲ್ಲೂ ನೀವೇನು ಮಾಡಬೇಕಾಗುತ್ತೆ? ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಗ 2 ಸೈಡ್ ಸೇಮ್ ಆನ್ಸರ್ ಬಂದಿದೆ, d = 2 ವ್ಯಾಲ್ಯೂ ಸೇಮ್ ಬಂದಿದ್ದರೆ ಅದನ್ನು ಏನಂತ ಹೇಳ್ತೀವಿ? ಐಸೋಸೆಲಸ್ ಟ್ರಯಾಂಗಲ್ ಅಥವಾ ಸಮದ್ವಿಬಾಹು ತ್ರಿಭುಜ ಅಂತ ಬರ್ತದೆ. ಕ್ವಶನ್ ಪೇಪರ್ ಮಾಡಿ ಹಾಕಿದ್ದೀನಿ ನೋಡಿ, ಅದರಲ್ಲೂ ಬಂದಿದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮಕ್ಕಳೇ. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಕ್ವಶನ್ಸ್ ತೊಗೊಳ್ಳಿ. ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು? ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಸಮ ಆಗಿರ್ತದೆ. ಆಗ ಇದ್ರದ್ದು ಆನ್ಸರು 3 ಕಡೆ ಬಂದ ಆನ್ಸರ್ ಏನಾಗಿರಬೇಕು? ಸಮ ಇರಬೇಕು. ನೆಕ್ಸ್ಟ್ ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ. ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಆಯಿತು. ಇದ್ರ ಏನು ಆನ್ಸರ್ ಬರ್ತದೋ ಅದು ಪ್ಲಸ್, ಇದು ಆನ್ಸರ್ ಏನು ಬರುತ್ತೆ ಪ್ಲಸ್, ಅಥವಾ ಇದು ಆನ್ಸರ್ ಏನು ಬರುತ್ತೆ ಅದೆಲ್ಲವನ್ನು ಸೇರಿಸಿದೆ ನಿಮಗೆ ಪೆರಿಮೀಟರ್ ಅಥವಾ ಸುತ್ತಳತೆ ಸಿಗ್ತದೆ. ಇದು ತಪ್ಪಿದರೆ ಅಂದರೆ ಕೇಳುವಂಥ ಚಾನ್ಸಸ್ ಇದು ಅಥವಾ ಇದು ಕೇಳಬಹುದು ಅಂತ. ಅರ್ಥ ಆಯ್ತಲ್ವಾ? ಈಗ ನಿಮಗೆ ಇದ್ರದ್ದು ಬಗ್ಗೆ ಯಾವುದು ಇನ್ನೊಂದು ಕೇಳ್ತಾರೆ. ಏನು ಅಂತ ಹೇಳಿದ್ರೆ ಅದು ಹೇಳಿ ಈಗ ಇದು ತ್ರಿಭುಜದಲ್ಲಾಯಿತು. ಈಗ ಪ್ಯಾರಲೋಗ್ರಾಮ್ದು ಗೊತ್ತಿದೆಯಲ್ವಾ? ಸಮಾನಾಂತರ ಚತುರ್ಭುಜ ಅಂತ ಕೊಟ್ಬಿಟ್ಟು ಅಭಿಮುಖ ಬಾಹುಗಳು ಸಮ ಅಂತ ನಮ್ಗೆ ಗೊತ್ತಿದೆ. ಇಲ್ಲೂ ಅಷ್ಟೇ. ಇಲ್ಲೊಂದು ಪಾಯಿಂಟ್ ಎಗೊಂದು ಪಾಯಿಂಟ್ ಕೊಡ್ತಾರೆ, ಬಿ ಸಿ ಡಿ ಅಂತ ಕೊಡ್ತಾರೆ. ಇಲ್ಲಿ ಎಗೆ 4 5 ಅಂತ ಕೊಟ್ಟು ಇಲ್ಲಿ ನಂಬರ್ನ ಕೊಟ್ಟಿರ್ತಾರೆ. ಬಿಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಇದ್ರದ್ದು ಡಿಸ್ಟೆನ್ಸನ್ನು ಫಸ್ಟ್ ಕಂಡುಹಿಡಿಬೇಕು. ಇದ್ರದ್ದು ಸಹ ಕೊಟ್ಟಿರ್ತಾರೆ, ಇದಕ್ಕೂ ಕೊಟ್ಟಿರ್ತಾರೆ. ಡಿಸ್ಟೆನ್ಸನ್ನು ಕಂಡುಹಿಡಿದು 2 ಸೇಮ್ ಇದ್ದರೆ ಮಕ್ಕಳೇ, ಅದಾದಮೇಲೆ
ನೆಕ್ಸ್ಟು ಏನು ಕೇಳ್ತಾರೆ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಪ್ಲಸ್ x2/2 ಮಧ್ಯಬಿಂದು ಅಂತ ಇರ್ತದೆ ಮಕ್ಕಳು. ಮಧ್ಯಬಿಂದು ಸೂತ್ರ ಇದು, ಮಧ್ಯಬಿಂದು ಕಂಡುಹಿಡಲಿಕ್ಕಿರುವಂತಹ ಸೂತ್ರ ಇದು. ಆಗ x1 + x2/2 y1 + y2/2 ಅಂತ ಫಾರ್ಮುಲಾ. ಅರ್ಥ ಆಯ್ತಲ್ಲ? ಫಸ್ಟ್ ನಾವೇನು ಕಲ್ತ್ವಿ? ಒರಿಜಿನ್ ಅಂತ ಹೇಳಿದ್ರೆ ಮೂಲದಿಂದ ದೂರ. ಒರಿಜಿನ್ ಅಂತ ಹೇಳಿದ್ರೆ ಮೂಲದಿಂದ ದೂರ ಏನು ಕಲ್ತ್ವಿ? D = x² + y² ಅಂತ ಕಲ್ತ್ವಿ ಫಾರ್ಮುಲಾ. ಅರ್ಥ ಆಯ್ತಲ್ವಾ? ಏನು ಕೊಟ್ಟಿರ್ತಾರೆ ನಂಬರ್ ಅದನ್ನು ಇಲ್ಲಿ ಹಾಕ್ಕೊಂಡು ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ತೆಗೆದ್ರೆ ಆಯಿತು. ಫಸ್ಟ್ ಕಲ್ತ ಫಾರ್ಮುಲಾ. ಸೆಕೆಂಡ್ ಕಲ್ತ ಫಾರ್ಮುಲಾ ಡಿಸ್ಟೆನ್ಸ್. ಅದನ್ನೆಲ್ಲೆಲ್ಲ ಉಪಯೋಗಿಸ್ತೀವಿ? x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್ ಅಂತ ಕಲ್ತ್ವಿ. y2 - y1 ಹೋಲ್ ಸ್ಕ್ವಯರ್ ಈ ಫಾರ್ಮುಲಾ ಕಲ್ತ್ವಿ. ಇದನ್ನೆಲ್ಲೆಲ್ಲ ಉಪಯೋಗಿಸ್ತೀವಿ ಅಂತ ಹೇಳಿದ್ದೀನಿ. ಒಂದು ತ್ರಿಭುಜದಲ್ಲಿ ಉಪಯೋಗಿಸ್ತಾರೆ, ಸಮಬಾಹು ತ್ರಿಭುಜನ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ, ಸಮದ್ವಿಬಾಹು ಅಂದರೆ ಐಸೋಸೆಲೆಸ್ ಟ್ರಯಾಂಗಲ ಅಂದರೆ ಎರಡು ಬಾಹುಗಳು ಸಮ, ಎರಡು ಸೈಡ್ಸ್ ಸಮನ ಅಂತ. ಮತ್ತು ಸುತ್ತಳತೆ ಕಂಡಲಿಕ್ಕೆ, ಪೆರಿಮೀಟ್ರ್ ಕಂಡಿಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಮತ್ತು ಇನ್ನು ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ ಇರುತ್ತಲ್ವ, ಅದು ಈಕ್ವಲ್ ಆಗಿದ್ದರೆ ನಮಗೆ ಅದು ಪ್ಯಾರಲೋಗ್ರಾಮ್ ಅಂದರೆ ಸಮಾನಾಂತರ ಚತುರ್ಭುಜ ಆಗುತ್ತೆ. ಇನ್ನೊಂದು ಪಾಯಿಂಟ್ ಬಿಟ್ಟೋಯ್ತು ಮಕ್ಕಳೇ, ಅಂದರೆ ಕೊಲೀನಿಯರ ಅಂತ ಕೇಳ್ತಾರೆ, ಅಥವಾ ಸರಳ ರೇಖಾಗತವಾಗಿದೆಯಾ ಅಂತ ಕೇಳ್ತಾರೆ. ಆ ರೀತಿ ಕೇಳಿದಾಗ ನಾವೇನು ಮಾಡಬೇಕಂತಂದರೆ ಫಸ್ಟ್ A + B ಅಂತ ಹೇಳಿದ್ರೆ A ಮತ್ತು Bನ ಕಂಡುಹಿಡಬೇಕು. ಡಿಸ್ಟೆನ್ಸ್ AB ಡಿಸ್ಟೆನ್ಸ್ ಕಂಡುಹಿಡಿಯೋ ಗೊತ್ತಲ್ಲ, D = ಇದು ಈ ಫಾರ್ಮುಲಾ ಹಾಕ್ಕೊಂಡು x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್ ಹಾಕಿ AB ಕಂಡುಹಿಡಿತೀರಾ. ಆಮೇಲೆ ಏನು ಮಾಡ್ತೀರಾ? ಬಿ ಸಿಯನ್ನು ಇದೇ ಥರ x2 - x1 ಇದೇ ಫಾರ್ಮುಲಾಕ್ಕೆ ಹಾಕಿ ಕಂಡುಹಿಡಿತೀರಾ. ಆ ನಂತರ ಲಾಸ್ಟಿಗೆ AC ಕಂಡುಹಿಡಿತೀರಾ. ಏನಾಗಬೇಕು? AB ಬಂದ ಆನ್ಸರ್ ಪ್ಲಸ್ BCಯಲ್ಲಿ ಬಂದ ಆನ್ಸರ್ನ ಸೇರಿಸಿದಾಗ ನನಗೆ AC ಏನ ಸಿಕ್ಕಿರ್ತೋ, AC ಕಂಡುಹಿಡಿತೀರಲ್ವ ದೂರ, ಅದು ಆನ್ಸರ್ ಬಂದರೆ ನೀವು ಮಾಡಿದ್ದು ಸರಿ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದಿಷ್ಟು ಯಾವುದಲ್ಲಿ ಕೇಳ್ತಾರೆ? ಡಿಸ್ಟೆನ್ಸಲ್ಲಿ ಕೇಳ್ತಾರೆ. ಈಗ ನಾನು ಮಾತಾಡ್ತಾ ಇರೋದು ಮಿಡ್ ಪಾಯಿಂಟ್, ಮಧ್ಯಬಿಂದು ಅಂತ. ಇದು x1 + x2 / 2 y1 + y2 / 2. ಈಗ ಏನು ಕೇಳ್ತಾರೋ ಜಸ್ಟ್ ಒಂದು 2 ಪಾಯಿಂಟನ್ನು ಕೊಟ್ಬಿಟ್ಟು ಇದ್ರದ್ದು ಮಧ್ಯಬಿಂದು ಕಂಡು ಹಿಡಿದಿ ಅಂತ. ಈಗ 6 ಮತ್ತು 2 A ಅಂತ ಹೇಳಿ ಒಂದು ಪಾಯಿಂಟ್ ಕೊಡ್ತಾರೆ. ಎ ಮಧ್ಯಬಿಂದು ಅಥವಾ ಮಿಡ್ ಪಾಯಿಂಟ್ ಅಂತ ಕ್ವಶನಲ್ಲಿ ಇರುತ್ತೆ. 6, 2 ಇನ್ನೊಂದು 4, 4 ಅಂತ ತೊಗೊಳ್ಳಿ. 4, 4 ಕಂಡುಹಿಡಿರಿ ಅಂತ ಹೇಳ್ತಕ್ಕಂಥ ಜಸ್ಟ್ ಇದನ್ನು ನಿಮಗೆ ಗೊತ್ತಿದೆ, ಡೈರೆಕ್ಟ್ ಮೆಥಡ್. x1 y1 x2 y2. ಈಗ x1 ಎಷ್ಟು ಬಂತು? 6 ಪ್ಲಸ್ x2 ಎಷ್ಟಿದೆ? 4/2. y1 ಎಷ್ಟಿದೆ? 2 ಪ್ಲಸ್ y2 ಎಷ್ಟಿದೆ? y2 4 ಇದೆ /2. ಈಗ ನೋಡಿ 6, 4 ಎಷ್ಟಾಗುತ್ತೆ? 10 ಆಗುತ್ತೆ. 10/2. ಇಲ್ಲಿ 2, 4 6/2. ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? ಇಲ್ಲಿ ಕಾಮ ಹಾಕ್ಕೊಳ್ಳಿ. ಇಲ್ಲಿ 5 ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 3 6 2 3s. ಸೊ ಆನ್ಸರ್ ಏನು ಬರುತ್ತೆ? ಮಿಡ್ ಪಾಯಿಂಟ್ ಎಷ್ಟು ಬರುತ್ತೆ? 5 ಮತ್ತು 3 ಬರುತ್ತೆ ಮಕ್ಕಳೇ. ಓಕೆನಾ? ಇದೇ ಮಿಡ್ ಪಾಯಿಂಟನ್ನು ಉಪಯೋಗಿಸಿ ಅಂಕಗಳನ್ನು ಕೊಟ್ಟಿರ್ತಾರೆ. 4y C = x y D = 3 5 ಈ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಆಗ ನಾವೇನು ಮಾಡಬೇಕಾಗುತ್ತೆ? ಮಿಡ್ ಪಾಯಿಂಟ್ ಏನನ್ನು ಕೇಳ್ತಾರೆ? y ಕಂಡುಹಿಡಿರಿ. ಇಲ್ಲಿ x ಇದೆ ಅಲ್ವಾ? ಬಿಯಲ್ಲಿ 4 ಮತ್ತು y ಅಂತಿದೆ. ಇಲ್ಲಿ ಸಿಯಲ್ಲಿ x ಮತ್ತು 6 ಅಂತಿದೆ. ಇದು x ಮತ್ತು 6 ಅಂತ ತೊಗೊಳ್ಳೋಣ. ಓಕೆ, x ಮತ್ತು y ಅಲ್ಲ, x ಮತ್ತು 6 ಅಂತ ತೊಗೊಳ್ಳೋಣ. ನೋಡಿಲಿ, ಈಗ ನನಗೆ ಈ x ಮತ್ತು y ಕಂಡುಹಿಡಿಬೇಕು. ಆಗ ಕಂಡುಹಿಡಿಬೇಕು ಅಂತೇಳಿದ್ರೆ ಹೇಗೆ ಮಾಡೋದು ಅಂತಿರೋದನ್ನು ನೋಡ್ಕೊಳ್ಳಿ ಮಕ್ಕಳೇ. ಆಗ ನಾವು ಮಧ್ಯಬಿಂದು ನಿಯಮವನ್ನು ಬಳಸ್ತೀವಿ, ಅಂದರೆ ಮಿಡ್ ಪಾಯಿಂಟ್ ಥಿಯರಮನ್ನು ಬಳಸ್ತೀವಿ. ಏನು ಮಾಡ್ತೀವಿ? ಇದನ್ನು ಜಾಯಿನ್ ಮಾಡೋಣ. ಯಾವುದನ್ನು? ನಮ್ಮ ಕರ್ಣವನ್ನು, ಅಂದರೆ ಡಯಾಗ್ನಲನ್ನು ಜಾಯಿನ್ ಮಾಡೋಣ. ನಮಗೆ ಗೊತ್ತಿದೆ ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂತ ಗೊತ್ತಿದೆ. ಆಗ ನಾವೇನು ಮಾಡ್ತೀವಿ? ಬೈಸೆಕ್ಟ್ ಅಂದರೆ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ನಾವು ಕಲ್ತಿದ್ದೀವಿ. ಆಗ ಇದನ್ನು ಓ ಅಂತ ಹಾಕೊಳ್ಳೋಣ. ಎಲ್ಲಿ ಕಲ್ತಿದ್ದೀವಿ? ಕಳೆದ ವರ್ಷ ಕಲ್ತಿದ್ದೀವಿ 9th ಸ್ಟ್ಯಾಂಡರ್ಡಲ್ಲಿ. ಸಮಾನಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ, ಇನ್ನು ಪ್ಯಾರಲೋಗ್ರಾಮ್ ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂತ ಕಲ್ತಿದ್ದೀವಿ. ಆಗ ಆ ಪ್ರಿನ್ಸಿಪಲ್ ಯೂಸ್ ಮಾಡೋದು. ಈಗ ಫಸ್ಟ್ ನಾವೇನು ಕಂಡುಹಿಡ್ಕೊಳ್ಳೋಣ? ಫಸ್ಟ್ ನಾವು ಡಯಾಗ್ನಲ್ ಅಂತ ನಮ್ಗೆ ಗೊತ್ತಿದೆಯಲ್ಲ, ಮಿಡ್ ಪಾಯಿಂಟ್ ಫಾರ್ಮುಲಾನ ಉಪಯೋಗಿಸ್ ಮಾಡಿ ಇದ್ರದ್ದು ಮಿಡ್ ಪಾಯಿಂಟನ್ನು ಕಂಡುಹಿಡಿಯೋಣ. ಎ ಸಿದು ಮಿಡ್ ಪಾಯಿಂಟನ್ನು ಕಂಡುಹಿಡಿಯೋಣ. ಫಾರ್ಮುಲಾ ಗೊತ್ತಿದೆ, x1 + x2 / 2 ಮತ್ತು y1 + y2 / 2. ಈಗ ಇಲ್ಲಿ ತೊಗೊಳ್ಬೇಕಾದ್ರೆ ನಾನೇನು ತೊಗೊಳ್ತೀನಿ? 1 + x ಅಲ್ವಾ? ಇದನ್ನು x1 x2 ಅಂತ ತೊಗೊಂಡ್ರೆ, ಇದನ್ನು x2 y2 ಅಂತ ತೊಗೊಂಡ್ರೆ 1 + x / 2. ಇಲ್ಲಿ
2 ಪ್ಲಸ್ ಇದೆಷ್ಟಿದು 6 ಅಲ್ವಾ ನಾವು ತೊಗೊಂಡಿರೋದು 2 + 6 2 + 6/2 ಅಂತ ತೊಗೊಳ್ತೀವಿ. ಓಕೆನಾ ಮಕ್ಕಳೇ, ಇದು ಮಾಡಿ ಆಯಿತು. 1 + x 2 + 6/2. ಈಗ 1 + x ಅನ್ನು ನಮ್ಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. 2 + 6 ಅಂತ ಹೇಳಿದ್ರೆ 8 ಆಗುತ್ತೆ. 8/2 ಅಂತ ಹೇಳಿದ್ರೆ ನಮಗೇನು ಬಂತು 1 + x/2, 4 ಆಯಿತು. ಇದನ್ನೊಂದು ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಯಾವುದನ್ನು ತೊಗೊಳ್ಳೋಣ, ಬಿ ಡಿಯನ್ನು ತೊಗೊಳ್ಳೋಣ. ಇದು ಯಾವುದನ್ನು ತೊಗೊಂಡಿದ್ದೀವಿ, ಎ ಡಿಯನ್ನು ತೊಗೊಂಡಿದ್ದೀವಿ. ಎ ಸಿ ಅನ್ನು ತೊಗೊಂಡಿದ್ವಿ. ಓಕೆ, ಡಯಾಗ್ನಲ್ ಕರ್ಣ ಎ ಸಿಯನ್ನು ತೊಗೊಂಡಿದ್ದೀವಿ. ಈಗ ನಾನು ಯಾವುದನ್ನು ತೊಗೊಳ್ತಿದ್ದೀನಿ, ಕರ್ಣ ಬಿ ಡಿಯನ್ನು ತೊಗೊಳ್ತೀನಿ. ಬಿ ಡಿ ಅಂತ ಹೇಳಿದ ತಕ್ಷಣ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಮಕ್ಕಳೇ. ಮಿಡ್ ಪಾಯಿಂಟನ್ನು ಕರೀನ, ಬಿ ಡಿ = ಅರ್ಥ ಆಯ್ತಲ್ವಾ. ಇದನ್ನು x1 ಇದು x2 x1 y1 x2 y2 ಅಂತ ತೊಗೊಳ್ಳಿ. ಆಗ ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 + 3/2 ಇನ್ನೊಂದು y + 5/2. ಅರ್ಥ ಆಯ್ತಲ್ವ. ಇದು x1. ನೀವು ಗೊತ್ತಾಗದಿದ್ದರೆ ಮಕ್ಕಳೇ ಇಲ್ಲಿ x1 ಅಂತ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಓಕೆನಾ, ಪೆನ್ಸಿಲ್ ಇಂಪಾರ್ಟೆಂಟ್. ಪೆನ್ಸಿಲಲ್ಲಿ ಇದನ್ನು x1, ಇದನ್ನು y1, ಇದನ್ನು x2, ಇದನ್ನು y2. ಏನು ಅರ್ಜೆಂಟ್ ಇಲ್ಲ, ಸರಿಯಾಗಿ ನೀಟಾಗಿ ಬರ್ಕೊಂಡು ಬರೀರಿ. ಫಾರ್ಮುಲಾ ಇದೆ x1 + x2/2. x1 ಅಂದರೆ 4 ಅಂತ ತೊಗೋಬೇಕು, x2 ಅಂದರೆ 3 ಅಂತ ತೊಗೋಬೇಕು. ಆಗ 4 + 3/2. y1 ಅಂದರೆ y ಅಂತ ತೊಗೋಬೇಕು, y2 ಅಂತ ಹೇಳಿದ್ರೆ 5 ಅಂತ ತೊಗೋಬೇಕು. ಓಕೆನಾ, ಹೀಗೆ ಡೈರೆಕ್ಟ್ ತೊಗೊಂಡು ಮಾಡಿ. ಆಗ ಇಲ್ಲಿ ಹುಷಾರಿರೋ, ಡೈರೆಕ್ಟ್ ತೊಗೊಂಡು ಮಾಡಿ. ನಮ್ಗೆ ಯಾವುದು ಅರ್ಜೆಂಟ್ ಇಲ್ಲ, ನಮಗೆ ಮಾರ್ಕ್ಸ್ ಬರಬೇಕು, ಫುಲ್ ಮಾರ್ಕ್ಸ್ ಬರಬೇಕು. ಕರೆಕ್ಟಾಗಿ ಗಮನ ಇಟ್ಟು x1 x2 ಅನ್ನೆಲ್ಲ ಬರ್ಕೊಂಡು ಮಾಡಿ. ನೆಕ್ಸ್ಟ್ ಇಲ್ಲಿ 4 + 3 ಅಂತ ಹೇಳಿದ್ರೆ 7 ಆಯಿತು. 7/2 ಇಲ್ಲಿ y + 5/2. ನೋಡಿ ಮಕ್ಕಳೇ, 7 ಅಂತ ಬಂದ ತಕ್ಷಣ ನಮಗೆ ಇದನ್ನು ಡಿವೈಡ್ ಮಾಡಲಿಕ್ಕಾಗಲ್ಲ. ಆಗ ಹೀಗೆ ಬರೀತೀರ, 7/2 ಅಂತಲೇ ಬರೀತೀರ. ಈಗ ನಮಗೆ ಇಲ್ಲಿ ಎ ಸಿ ಅಂತ ಹೇಳಿದ್ರೆ ಇದು ಸಿಕ್ಕಿದೆ, ಇದು ಬಿ ಡಿ ಅಂದರೆ ಇದು ಸಿಕ್ಕಿದೆ. ನಮ್ಗೆ ಗೊತ್ತಿದೆ ಇದು ಬೈಸೆಕ್ಟ್ ಮಾಡ್ತದೆ ಅಂತ. ಆಗ ನಾವೇನು ಮಾಡ್ತೀವಿ, 7/2 y + 5/2 ಅಂತ ಬರ್ಕೊಳ್ತೀವಿ. ನೋಡಿ, ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ಇದು ಎಕ್ಸ್ ಮತ್ತು ಇಲ್ಲಿರುವ ಎಕ್ಸನ್ನು ಏನು ಮಾಡಿ ಈಕ್ವೇಟ್ ಮಾಡಬೇಕು. ಅಂದರೆ 1 + x/2 = 7/2 ಬರಬೇಕು. ನೋಡಿ, ಇಲ್ಲಿದ್ದು ಎಕ್ಸ್ ಅಂತ ಅರ್ಥ. ಆಗ ನಾನು 1 + x/2 ಇಲ್ಲಿರುವ 7/2 ಈಕ್ವೇಟ್ ಮಾಡ್ತೀನಿ. ಈಗ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಎರಡು ಕಡೆ ಇರೋದ್ರಿಂದ 2 ಕ್ಯಾನ್ಸಲ್ ಆಗುತ್ತೆ. ಈ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಗ ನನಗೆ 1 + x = 7, x = 7 - 1 ಎಷ್ಟಾಗುತ್ತೆ, 6 ಆಗುತ್ತೆ. ಎಕ್ಸ್ ಬೆಲೆ ನಮಗೆ 6 ಬಂತು. ಓಕೆನಾ, ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, 4 = ಇಲ್ಲಿ ಮಾಡ್ತೀನಿ, ಕೆಳಗೆ ಮಾಡ್ಕೊಂಡೋಗಿ 4 = ಏನು ತೊಗೋಬೇಕು ನೀವು, y + 5/2 ಅಂತ ತೊಗೊಳ್ತೀರಾ. ಈಗ ಇದೆರಡನ್ನು ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಆಗ 4 2 ಎಷ್ಟಾಗುತ್ತೆ, 8 = y + 5 ಆಗುತ್ತೆ. ಆಗ 8 ಈ y5 ಈಚೆ ತಂದಾಗ -5 = y ಆಗುತ್ತೆ. 8ರಿಂದ 5 ಹೋದರೆ ಎಷ್ಟಾಗುತ್ತೆ, y = 3 ಆಗುತ್ತೆ. ಹೀಗೆ ನಮಗೆ ಎಕ್ಸ್ ಬೆಲೆ ವೈ ಬೆಲೆ ಬರುತ್ತೆ. ಇಲ್ಲಿ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾನ ಉಪಯೋಗಿಸ್ತೀವಿ. ಅರ್ಥ ಆಯ್ತಲ್ವ, ಎಲ್ಲೆಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಫಾರ್ಮುಲಾ ಬಂದು ಸೆಕ್ಷನ್ ಫಾರ್ಮುಲಾ. ಅಲ್ಲಿ ನೋಡಿದ ತಕ್ಷಣ ರೇಷಿಯೋ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಆಗ ಆ ಪ್ರಾಬ್ಲಮಲ್ಲಿ ನೋಡಿ, ಫಸ್ಟ್ ಕಲ್ತಿದ್ದು ಪುನಃ ಒಂದ್ಸಲ ರಿವೈಸ್ ಮಾಡ್ತಿದ್ದೀನಿ. ಒರಿಜಿನ್, ಮೂಲದಿಂದ. ಫಾರ್ಮುಲಾ ಏನು, ಒರಿಜಿನ್ ಅಥವಾ ಮೂಲ ಅಂತ ಹೇಳಿದ ತಕ್ಷಣ ಮೂಲದಿಂದ ದೂರ, ಡಿಸ್ಟೆನ್ಸು, d = √x² + y² ಅಂತ ಮಾಡ್ತೀವಿ. ನಂಬರ್ ಕೊಟ್ಟಿದ್ರೆ ನಂಬರ್ ಹಾಕ್ತೀವಿ, ಇಲ್ಲ AB ಅಂತ ಕೊಟ್ಟಿದ್ರೆ A² + B² ಅಂತ ಹಾಕ್ತೀವಿ. ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ. ಡಿಸ್ಟೆನ್ಸ್ ಫಾರ್ಮುಲಾ D, ಪಾಯಿಂಟ್ 2 ಪಾಯಿಂಟ್ ಕೊಟ್ಬಿಟ್ಟು ಮಾಡೋದು. ಟ್ರಯಾಂಗಲ್ ಕೊಟ್ಟರೆ, ತ್ರಿಭುಜ ಕೊಟ್ಟರೆ, ಸಮಬಾಹು ತ್ರಿಭುಜ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಎಲ್ಲ ಸೈಡ್ ಈಕ್ವಲ್ ಬರಬೇಕು. ಆಮೇಲೆ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ 2 ಬದಿ 2 ಸೈಡ್ ಈಕ್ವಲ್ ಬರಬೇಕು. ಐಸೋಸೆಲಸ್ ಟ್ರಯಾಂಗಲ್ ಸಮದ್ವಿಬಾಹು ತ್ರಿಭುಜ, 2 ಸಮ ಬರ್ತದ ಅಂತ ನೋಡಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಪೆರಿಮೀಟರ್ ಅಂದರೆ ಸುತ್ತಳತೆ. ಎಲ್ಲವನ್ನು ಕಂಡುಹಿಡಿದ್ಬಿಟ್ಟು ಏನು ಮಾಡಬೇಕು, ಇದ್ರದ್ದು ಡಿಸ್ಟೆನ್ಸ್ ಎಲ್ಲವನ್ನು ಕಂಡುಹಿಡಿದು ಕೂಡಿಸ್ಬೇಕು. ಕೂಡಿಸಿದಾಗ ನಮ್ಗೆ ಏನು ಬರ್ತದೆ, ಸುತ್ತಳತೆ ಬರ್ತದೆ. ಆಮೇಲೆ ಸಮಾನಾಂತರ ಚತುರ್ಭುಜವೇ, ಪ್ಯಾರಲೋಗ್ರಾಮ್ ಹೌದೇ ಅಂತ ಕೇಳೋತ್ತಿಗೆ ನಮಗೇನು ಬರಬೇಕು, ಆಪೋಸಿಟ್ ಸೈಡ್ಸು. ಇದ್ರದ್ದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದಾಗ ಇದೆರಡು ಈಕ್ವಲ್ ಬರಬೇಕು. ಇಲ್ಲಿ A B
ಸಿ ಡಿ ಅಂತ ಕೊಟ್ಟಿರ್ತಾರೆ. ಎ ಮತ್ತು ಬಿದು ಡಿಸ್ಟೆನ್ಸ್, ಡಿದು ಡಿಸ್ಟೆನ್ಸ್ ಕಂಡುಹಿಡಿತೀರಾ. ಬಿ ಮತ್ತು ಸಿದು ಡಿಸ್ಟೆನ್ಸ್ ಕಂಡುಹಿಡಿದಾಗ ಇಲ್ಲಿ ಏನು ಆನ್ಸರ್ ಬಂದಿದೆಯೋ ಇಲ್ಲಿ ಅದೇ ಆನ್ಸರ್ ಬಂದರೆ ಇದು ಪ್ಯಾರಲೋಗ್ರಾಮ್. ಮತ್ತು ಎ ಬಿ ಮತ್ತು ಡಿ ಸಿ ಇದು ಸೇಮ್ ಬರ್ತದೆ. ಅರ್ಥ ಆಯ್ತಲ್ವಾ? ಈ ರೀತಿ ಬೇಕಾದರೂ ಕೇಳ್ಬೋದು. ಯಾವ ಫಾರ್ಮುಲಾ ಉಪಯೋಗಿಸಿ? ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ. ಆಮೇಲೆ ಇನ್ನೊಂದು ಯಾವುದು? ಕೊಲೀನಿಯರ್, ಸರಳ ರೇಖಾಗತವಾಗಿದೆಯೇ ಅಂತ ಕೇಳ್ತಾರೆ. ಎ ಬಿ ಸಿ ಅಂತ ಕೊಟ್ಬಿಟ್ಟು ನಾವೇನು ಮಾಡಬೇಕು? ಫಸ್ಟ್ ಎ ಬಿದು ಡಿಸ್ಟೆನ್ಸ್ ಡಿ ಕಂಡುಹಿಡ್ಕೋಬೇಕು, ಬಿ ಸಿದು ದೂರ ಕಂಡುಹಿಡಬೇಕು, ಆಮೇಲೆ ಎ ಸಿದು ದೂರ ಕಂಡುಹಿಡಬೇಕು. ಎ ಬಿ ಮತ್ತು ಬಿ ಸಿಯನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು? ಎ ಸಿ ಬರಬೇಕು. ಮಕ್ಕಳೇ, ಈ ಪ್ರಾಬ್ಲಮ್ಸನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ರಿಪೀಟ್ ಮಾಡಿ. ಇದು LBA ಕ್ವಶನ್ಸಲ್ಲೂ ಇದೆ, ನೋಡಿ ಮಾಡಿ ಎಕ್ಸಸೈಸ್ ಮಾಡಿ. ಈಗ ಮಾಡ್ತಾ ಇರೋದು ಸೆಕ್ಷನ್ ಫಾರ್ಮುಲಾ. ಅನುಪಾತ ಅಂತ ಬಂದಿರುತ್ತೆ ಮಕ್ಕಳೇ. ಅನುಪಾತ ಇದೆ ಅಂತ ಹೇಳಿದಾಗ ಯಾವ ಫಾರ್ಮುಲಾನ ಉಪಯೋಗಿಸ್ಬೇಕು, ಇದನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ಎಲ್ಲ ಕ್ಲಾಸಲ್ಲೂ ಹೇಳಿದ್ದೀನಿ. ಕ್ವಶನ್ ಪೇಪರ್ನ ರಿವೈಸ್ ಮಾಡಿ. ದ ಬೆಸ್ಟ್ ವೇ ಟು ರಿವೈಸ್ ದಿಸ್ ಕ್ವಶನ್ ಪೇಪರ್. ಅರ್ಥ ಆಯ್ತಲ್ವಾ? ಏನು ಗೊತ್ತಿಲ್ಲದವನು ಬೇಕಾದರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಕ್ವಶನ್ ಪೇಪರ್ ಸೇಮ್ ಪ್ಯಾಟರ್ನ್ 4 ಕ್ವಶನ್ ಪೇಪರ್ನು ಮಾಡಿ ಹಾಕಿದ್ದೀನಿ. ಇದು ಪ್ಲೇಲಿಸ್ಟಲ್ಲಿದೆ, ನೀವು ನೋಡಿಕೊಂಡು ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಅದು ನಿಮಗೆ ಎಲ್ಲ ಲೆಸನ್ನ ಒಂದು ಕ್ವಿಕ್ ರಿಕ್ಯಾಪನ್ನು ಮಾಡಿಕೊಡುತ್ತೆ. ಅರ್ಥ ಆಯ್ತಾ? ಇಲ್ಲಿ 1 ಚೇಂಜ್ ಮಾಡ್ಕೊಳ್ಳೋಕ್ಕಲ್ಲ, ಏನು 1 2 ಆಮೇಲೆ 2 1 1 2. ಅರ್ಥ ಆಯ್ತಲ್ವ? ಇಲ್ಲಿ 1 2 2 1 1 2 ಇದನ್ನು ಯೋಚನೆ ಇಟ್ಕೊಳ್ಬೇಕು. 1 2 2 1 1 2 1 2 2 1 1 2 ಅಂತ ಇದನ್ನು ಯೋಚನೆ. ಈ ಫಾರ್ಮುಲಾನ ಸೆಕ್ಷನ್ ಫಾರ್ಮುಲಾ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅಲ್ಲಿ ಅನುಪಾತ ಕೊಟ್ಟಿರ್ತಾರೆ. 2:1 ಅಂತ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಎ ಮತ್ತು ಬಿ ಪಾಯಿಂಟ್ ಕೊಟ್ಬಿಟ್ಟು ಏನಂತ ಕೊಟ್ಟಿದ್ದಾರೆ? 2:1. ಡೈರೆಕ್ಟ್ ಪ್ರಾಬ್ಲಮ್ ಒಂದನ್ನು ಮಾಡೋಣ. ಏನಂತ ಡೈರೆಕ್ಟ್ ಪ್ರಾಬ್ಲಮ್ ಒಂದು ಕ್ವಶನ್ ತೊಗೊಳ್ಳಿ ಮಕ್ಕಳೇ. ಈಗ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ರೆ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ. ಪ್ರಶ್ನೆ ಕೇಳ್ತಾರೆ, ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ. ವಿಚ್ ಡಿವೈಡ್ಸ್ ಅ ಲೈನ್ ಸಿಗ್ಮೆಂಟ್. ಒಂದು ಲೈನ್ ಇದೆ, ಆ ಲೈನ್ ಎ ಅಂತ ಬಿ ಅಂತ ಒಂದು ಲೈನ್ ಅಂತಿದ್ರೆ ಈ ಲೈನನ್ನು ಎಷ್ಟು ಎಗೆ ನಾನು ಏನಂತ ತೊಗೋಬೇಕು? 1 6 ಅಂತ ತೊಗೊಳ್ಬೇಕು. ಬಿಗೆ ಏನಂತ ತೊಗೋಬೇಕು? 4 ಮತ್ತು 3 ಅಂತ ತೊಗೋಬೇಕು. ಇಂದ ರೇಷಿಯೋ ಯಾವ ರೇಷಿಯೋಲ್ಲಿ? 1:2 ರೇಷಿಯೋಲ್ಲಿ ಈ ಲೈನನ್ನು ಇದು ಕಟ್ ಮಾಡ್ತಾ ಇದೆ ಅಂತ. ಅರ್ಥ ಆಯ್ತಲ್ವಾ? ಈಗ ನಾವೇನು ಮಾಡಬೇಕು? ಈ ರೇಷಿಯೋ ಬಂದರೆ, ಈ ಅನುಪಾತ ಬಂದ ತಕ್ಷಣ ನಮಗೆ ಯಾವ ಫಾರ್ಮುಲಾ ಯೋಚನೆ ಬರಬೇಕು? ಸೆಕ್ಷನ್ ಫಾರ್ಮುಲಾ ಮೇಲೆ ಬರೆದಿದ್ದೀನಲ್ಲ, ಆ ಸೂತ್ರ ನಮಗೆ ಯೋಚನೆ ಬರಬೇಕು. ಇದು ಯೋಚನೆ ಬರಬೇಕು. ಈಗ ಇದನ್ನು ನಾನೇನಂತ ತೊಗೋಬೇಕು? x1 ಅಂತ ತೊಗೋಬೇಕು. ಒಂದು ಬೇರೆ ಪೆನ್ಸಿಲ್ ಚೇಂಜ್ ಮಾಡೋಣ. ಇದು x1, ಇದು y1, ಇದು x2, ಇದು y2. ಇದನ್ನು ಏನಂತ ತೊಗೊಳ್ತೀರಾ ಮಕ್ಕಳೇ? m1 m2 ಅಂತ ತೊಗೊಳ್ತೀರಾ. ಓಕೆನಾ? m1 m2 ಅಂತ ತೊಗೊಳ್ತೀರಾ. ಈಗ ಇದನ್ನು ಹಾಗೇ ಬರ್ಕೊಳ್ಳಿ. ಈಗ ನಾವು ಫಾರ್ಮುಲಾ ಹಾಕ್ತೀವಿ. ಫಸ್ಟ್ ಫಾರ್ಮುಲಾ ಹಾಕಿದ್ದೀವಿ, ಇದನ್ನು ಫಾರ್ಮುಲಾ ಹಾಕ್ಕೊಳ್ಬೇಕು. ಫಸ್ಟ್ ಫಾರ್ಮುಲಾ ಹಾಕಿದ ತಕ್ಷಣ ನಿಮ್ಗೆ ಅರ್ಧ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ಗೆ ಅರ್ಧ ಮಾರ್ಕ್ ಬರುತ್ತೆ. ಮ್ಯಾಥ್ಸಲ್ಲಿ ಪಾಸ್ ಆಗೋದು ತುಂಬ ಈಸಿ, ಬಟ್ ನೀವು ವರ್ಕೌಟ್ ಮಾಡಬೇಕಷ್ಟೇ. ಬರೀ ಓದೋದ್ರಿಂದ ಖಂಡಿತ ಪಾಸ್ ಆಗಲಿಕ್ಕಾಗಲ್ಲ ಮಕ್ಕಳೇ. ಮ್ಯಾಥ್ಸನ್ನು ವರ್ಕೌಟ್ ಮಾಡಬೇಕು, ಮಾಡಿ ಕಲಿಬೇಕು. ಓಕೆನಾ? ಈಗ ಈ ಥರ ಒಂದು ಪ್ರಾಬ್ಲಮ್ ನಾವು ಮಾಡಿದ್ದೀವಿ ಅಂತೇಳಿದ್ರೆ ನಿಮ್ಮ ಬುಕ್ಕಲ್ಲಿ ಅಥವಾ ಸರ್ಗಳು ಟೀಚರ್ಸ್ಗಳು ಕೊಟ್ಟಿರ್ತಾರೆ ತುಂಬ. ಅದನ್ನು ನೋಡಿ ಇದೇ ಥರ ಪ್ರಾಬ್ಲಮ್ ಬಂದಿದೆಯಲ್ಲ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಆನ್ಸರ್ಸನ್ನು ವೆರಿಫೈ ಮಾಡ್ಕೊಳ್ಬೇಕು, ಆಗ ಮಾತ್ರ ಮಾಡಲಿಕ್ಕಾಗೋದು. ಓಕೆನಾ? ಈಗ ನೋಡಿ x1 ಅಂತ ಹೇಳಿದ್ರೆ ಇಲ್ಲಿ ನಾನು 1 ಅಂತ ಹೇಳಿದ್ದೀನಿ. ಫಾರ್ಮುಲಾಕ್ಕೆ ಹಾಕೋಣ. m1 ಅಂತ ಹೇಳಿದ್ರೆ ನಾನೇನು ಬರೀಬೇಕು? 1 ಇಂಟು x1 ಅಂತ ಹೇಳಿದ್ರೆ x2 ಬರಬೇಕು. ಇಲ್ಲಿ ಫಾರ್ಮುಲಾದಲ್ಲಿ x2 ಇರೋದು. x2 ಎಷ್ಟಿದೆ? x2 ನನಗೆ 4 ಇದೆ. ಓಕೆನಾ? ಆಗ ನಾನು ಏನು ಮಾಡ್ತೀನಿ? 4 ಅಂತ ಹಾಕ್ತೀನಿ. ನೆಕ್ಸ್ಟ್ ಪ್ಲಸ್ ಇದೆ. m2 ಅಂತ ಹೇಳಿದ್ರೆ 2. ಓಕೆ? ಇಂಟು x1 ಅಂತ ಹೇಳಿದ್ರೆ 1. ಓಕೆ? ಬೈ m1 ಪ್ಲಸ್ m2. m1 ಅಂತ ಹೇಳಿದ್ರೆ 1 and 2 ಅಂತ ಬರ್ತೀವಿ. ಆಗ ನಾನು ಏನು ಮಾಡ್ತೀನಿ? 1 + 2 ಅಂತ ಹಾಕ್ತೀನಿ. ಓಕೆ? ಇಲ್ಲಿ ಪಿ ಆಫ್ xy ಅಂತ ಬರ್ಕೊಳ್ಳಿ. ಪಿ ಆಫ್ xy = ಇದು ಕಾಮ. ನೆಕ್ಸ್ಟ್ m1 ಅಂತ ಹೇಳಿದ್ರೆ 1. ನೆಕ್ಸ್ಟ್ y2 ಬರಬೇಕು. y2 ಅಂತ ಹೇಳಿದ್ರೆ ಇಲ್ಲಿ 3 ಇದೆ, ಹಾಕ್ತೀನಿ. ನೆಕ್ಸ್ಟ್ ಪ್ಲಸ್ m2 ಅಂತ ಹೇಳಿದ್ರೆ 2. y1 ಎಷ್ಟಿದೆ? 6 ಇದೆ. ಆಗ 6 ಬ್ರ್ಯಾಕೆಟ್ ಹಾಕಿ 6 ಅಂತ ಹಾಕ್ತೀನಿ. ಬೈ 1 + 2 ಅಂತ ಹಾಕ್ತೀನಿ. ಓಕೆನಾ? ಈಗ ಇದನ್ನೆರಡನ್ನ ಗುಣಿಸ್ತೀನಿ. 4 1 4 1 4 ಪ್ಲಸ್ 2 1 2 ಬೈ 3. ಓಕೆನಾ? ಇಲ್ಲಿ 3 1 3 1 3 ಪ್ಲಸ್ 2 6 12 ಬೈ 3. ಈಗ 4 + 6 2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 6 ಬೈ 3 ಆಗುತ್ತೆ. 12 + 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ?
15/3 ಆಗುತ್ತೆ ಅಲ್ವಾ. ಈಗ ಡಿವೈಡ್ ಮಾಡಿ, 3 ಎಷ್ಟಲಿ 3 2 6, 3 2 6, 3 5 15. ಆಗ ನಮಗೆ ಪಿ ಆಫ್ ಎಕ್ಸ್ ವೈ ಎಷ್ಟು ಬಂತು? ಪಿ ಆಫ್ ಎಕ್ಸ್ ವೈ ಬಂದು 2,5 ಬಂತು. ಮಕ್ಕಳು ಇದನ್ನು ಕೆಳಗೆ ಮಾಡ್ಕೊಂಡು ಹೋಗಿ. ನನಗೆ ಇಲ್ಲಿ ಸ್ಪೇಸ್ ಇಲ್ಲ ಅಂತ ನಾನು ಈಕ್ವಲ್ ಟು ಹೋಗಿದ್ದೀನಿ. ನೀವು ಹಾಗೆ ಮಾಡ್ಲಿಕ್ಕೆ ಕೊಡೋದು, ನೀವು ಹೀಗೇ ಮಾಡ್ಕೊಂಡು ಹೋಗಬೇಕು. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಅಂತ ಬರೆದು ಫಸ್ಟ್ ಫಾರ್ಮುಲಾ ಬರೆದಿರ್ತೀರಾ, ಇದನ್ನು ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ವೈ ಅಂತ ಈ ಕ್ವಶನ್ ಆದಮೇಲೆ ಫಾರ್ಮುಲಾ ಫಸ್ಟ್ ಬರ್ಕೊಳ್ಬೇಕು. ನೆಕ್ಸ್ಟ್ ಅದನ್ನು ನೋಡ್ಕೊಂಡು ಕೈ ಇಟ್ಕೊಂಡು ಮಾಡಿ. ಯಾಕೆಂತ ಹೇಳಿದ್ರೆ ನಮಗೆ ಮೇಯ್ನ್ ಮಾರ್ಕು ನಮಗೆ ಎಲ್ಲೂ ಇದಾಗಬಾರ್ದು, ಏನು ಮೈನಸ್ ಆಗಬಾರ್ದು. ಇನ್ನೊಂದು ಮೈನಸ್ ಬಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿದೆ ಈ ಫಾರ್ಮುಲಾಸ್ ಯಾವಾಗಲೂ ಕಲ್ತಿರಬೇಕು. ಮೈನಸ್ ಇಂಟು ಮೈನಸ್ ಬಂದಾಗ ಅದು ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಬಂದಾಗ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಆದಾಗ ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಆದಾಗ ಪ್ಲಸ್ ಆಗುತ್ತೆ. ಇದು ನೀವು 8ನೇ ಕ್ಲಾಸಿಂದ 7ನೇ ಕ್ಲಾಸಿಂದ ಕಲ್ತ್ಕೊಂಡ್ಬಂದಿದ್ದೀರಾ. ಇದು ಸ್ವಲ್ಪ ಗೊತ್ತಿದ್ದರೆ ಇಲ್ಲಿ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಬೋದು. ಮಕ್ಕಳೇ, ಇದನ್ನು 2 ಸಲ ಮಾಡ್ಬೋದು. ಆದರೆ ನಾನು ನಿಮಗೆ ಇನ್ನೊಂದು ಫಾರ್ಮುಲಾ ಕಲಿಸಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಇಷ್ಟಪಡಲ್ಲ. ನಾನು ಒಂದು ಇದೆ ಕಲಿತ ಫಾರ್ಮುಲಾನೇ ಹೋಗೋಣ. ಓಕೆ, ಗೊತ್ತಿರೋದ್ರಿಂದನೇ ಹೋಗೋಣ. ಇಲ್ಲದಿದ್ದರೆ ಹೊಸದು ಪುನಃ ಕಲಿಬೇಕು ಅಂತಂದರೆ ಆಲ್ರೆಡಿ ನೀವು ಕಲಿತ ಫಾರ್ಮುಲಾಸ್ ಎಲ್ಲ ಯೋಚನೆ ಇದೆಯಲ್ವಾ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಫಾರ್ಮುಲಾ ಏನು? ಎಮ್ ಎಕ್ಸ್ ಅಂತ ಬರಿಬೇಕು, ಈ ಕಡೆ ಎಮ್ ಎಕ್ಸ್ ಅಂತ ಬರಿಬೇಕು, ಬೈ ಎಮ್ ಪ್ಲಸ್ ಎಮ್ ಅಂತ ಹಾಕಬೇಕು. ಇಲ್ಲಿ ಎಮ್ ವೈ ಅಂತ ಬರಿಬೇಕು, ಪ್ಲಸ್ ಎಮ್ ವೈ ಅಂತ ಬರಿಬೇಕು, ಬೈ ಎಮ್ ಪ್ಲಸ್ ಎಮ್ ಅಂತ ಬರಿಬೇಕು. ಇಲ್ಲಿ 1 2 2 1 1 2 ಮುಗೀತಲ್ವಾ. ಇಲ್ಲೂ ಅಷ್ಟೇ 1 2 2 1 1 2. ಇಲ್ಲಿ ಏನು ಕೊಟ್ಟಿದ್ದಾರೆ? ವಾಟ್ ರೇಷು ಯಾವ ಅನುಪಾತದಲ್ಲಿ ಅಂತ ಹೇಳಿದ್ರೆ M1:M2 ಅನ್ನು ಏನು ಮಾಡಿಲ್ಲ, ಅವರು ಕೊಟ್ಟಿಲ್ಲ, ಕೇಳಿದ್ದಾರೆ. ಅರ್ಥ ಆಯ್ತಾ? ಯಾವ ಅನುಪಾತದಲ್ಲಿ, ಯಾವ ರೇಷಿಯೋಲ್ಲಿ ಪಾಯಿಂಟ್ಸ್, ಈ ಪಾಯಿಂಟ್ ಡಿವೈಡೆಡ್ ದ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಇದು ಎ ಮತ್ತು ಬಿ ಇದು ಆಯಿತಾ. ಇದ್ರದ್ದು ಆನ್ಸರ್ ಡಿವೈಡ್ ಮಾಡಿದಾಗ ಇದು ಆನ್ಸರ್ ಸಿಕ್ಕಿದೆ. ಆದರೆ ನಮಗೆ ರೇಷಿಯೋ ಬೇಕು. ಆಗ ಪಿ ಆಫ್ ಎಕ್ಸ್ ವೈ ಇದ್ದಲ್ಲಿ ಫಸ್ಟ್ ಕೊಟ್ಟಿದ್ದಾರಲ್ಲ ಇದು, ಅದನ್ನು ಬರ್ಕೊಳ್ಬೇಕು. ಪಿ ಆಫ್ ಎಕ್ಸ್ ವೈಯಲ್ಲಿ ಏನು ಬರ್ತೀರಾ? -4 ಮತ್ತು 6 ಬರಿತೀರಾ. ಈಕ್ವಲ್ ಟು M1 ಗೊತ್ತಿಲ್ಲ, ನೀವು ಹೀಗೆ ಬರ್ಕೊಂಡೋಗಿ. M1 ಏನು ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಆಗ ನೀವೇನು ಬರಿತೀರಾ? M1 ಗೊತ್ತಿಲ್ಲ, ಹಾಗೇ ಬರಿತೀನಿ M1. ಇಲ್ಲಿ ಬರ್ಕೊಳ್ಳಿ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬರ್ಕೊಳ್ಳಿಲ್ಲ ಅಂದರೆ ಇದು ಕೆಳಗೆ ಬರ್ಕೊಳ್ಬೇಕು, ಇಲ್ಲಿ ಬರ್ಕೊಳ್ಬೇಕಾಯ್ತಾ. A ಈಕ್ವಲ್ ಟು -6 10 ಅಲ್ವಾ. ಇದನ್ನು ಒಂದನ್ನು x1, ಇದು y1. ಓಕೆ, ಬಿ ಅಂತ ಹೇಳಿದ್ರೆ 3 -8 ಇದೆ, ಇದು x2, ಇದು y2. ಬರ್ಕೊಳ್ಳಿ ಮಕ್ಕಳೇ, ಸ್ಪೇಸ್ ಸ್ವಲ್ಪ ದೂರ ಬರ್ಕೊಳ್ಳಿ. ಓಕೆ, ನಿಮಗೆ ಏನು ತೊಂದರೆ ಇಲ್ಲ. ಅವ್ರು ಎಷ್ಟು ಬೇಕಾದರೂ ಹಳೆ ಕೊಡ್ತಾರೆ, ಹಳೆ ಅಷ್ಟು ಮುಗ್ಸೋಕ್ಕೆ ನಿಮ್ಗಾಗಲ್ಲ. ಓಕೆನಾ. M1 ಅಂತ ಹೇಳಿದ್ರೆ ಇಲ್ಲಿ ಬರೀತೀರಿ M1. x2 ಅಂತ ಹೇಳಿದ್ರೆ ಏನಂತ ಗೊತ್ತಿದೆ, ಇಲ್ಲಿ ಬರ್ಕೊಂಡಿದ್ದೀರಾ 3 ಅಂತ ಬರ್ಕೊಂಡಿದ್ದೀರಾ. ಆಗ ಬ್ರ್ಯಾಕೆಟ್ ಹಾಕಿ 3 ಅಂತ ಹಾಕ್ಕೊಳ್ಳಿ. ಪ್ಲಸ್ M2 ಗೊತ್ತಿಲ್ಲ, ಮನಸ್ಸಲ್ಲಿ ಹೇಳ್ಕೊಳ್ಳಿ, ಗೊತ್ತಿಲ್ಲ. x1 ಏನು? x1 ಬಂದು -6, ಅದನ್ನು -6 ಅಂತ ಹಾಕ್ಕೊಳ್ಳಿ. ನೋಡಿ, ಮೈನಸ್ದು ಬಂದಿದೆ. ಈಗ ನಿಮಗೆ ಇದು ಮಾಡೋತ್ತಿಗೆ ನಿಮಗೆ ಒಂದು ಅಂದಾಜಾಗುತ್ತೆ. M1 M2 ಗೊತ್ತಿಲ್ಲ, ಹಾಗೆ ಬರೀತೀರಿ. M1 + M2 ನನಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟ್ ಕಾಮ, M1 ಗೊತ್ತಿಲ್ಲ. ಇಲ್ಲಿ y2 ಇದೆ. y2 ಎಷ್ಟಿದೆ? -8 ಇದೆ. ಆಗ ನಾನು ಬ್ರ್ಯಾಕೆಟ್ ಹಾಕಿ -8 ಅಂತ ಹಾಕ್ಕೊಳ್ತೀನಿ. ಪ್ಲಸ್ M2 ಗೊತ್ತಿಲ್ಲ. y1 ಎಷ್ಟಿದೆ? y1 10 ಇದೆ. ಆಗ ಬ್ರ್ಯಾಕೆಟ್ ಹಾಕಿ ನಾನು 10 ಅಂತ ಹಾಕ್ಕೊಳ್ತೀನಿ. ಬೈ M1 + M2, ಯಾಕೆಂದರೆ ನನಗೆ ಅದು ಗೊತ್ತಿಲ್ಲ, ಅದಕ್ಕೆ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಇಲ್ಲಿ ಡೈರೆಕ್ಟೇ ನೀವು 3M1 - 6M2 ಅಂತ ಬರೆದ್ರೂ ಆಗುತ್ತೆ. ಇಲ್ಲದಿದ್ದರೆ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿ 3M1 ಮೈನಸ್, ನೋಡಿ ಇಲ್ಲಿ ಮೈನಸ್ ಇದೆ, ಪ್ಲಸ್, ಮೈನಸ್ ಇಂಟು ಪ್ಲಸ್ ಏನಂತ ಹೇಳ್ಕೊಟ್ಟಿದ್ದೀನಿ? ಮೈನಸ್. ಆಗ 6M2 ಅಂತ ಆಗುತ್ತೆ. ಓಕೆನಾ. ಬೈ M1 + M2, M1 + M2 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 8 -8 ಇಂಟು M1, ಆಗ -8M1. ಓಕೆ, ಪ್ಲಸ್, ಇಲ್ಲಿ ಪ್ಲಸ್ ಬರುತ್ತೆ, +10 ಇಂಟು M2 +10M2 ಬೈ M1 + M2. ಓಕೆನಾ. ಇಲ್ಲಿ ಏನಿದೆ? -4 ಇದೆ ಮತ್ತು 6 ಇದೆ. ಈಗ ನಮಗೆ ಕೆಲಸ ಮಕ್ಕಳು. ಇಲ್ಲಿ ನಾನು ಏನು ಬರ್ಕೊಂಡಿದ್ದೀನಿ? M2 ಅಲ್ವಾ ಇದು? M2. ಈಗ ಈಕ್ವೇಟ್ ಮಾಡಬೇಕು. ಈ -4 ಮತ್ತು 3M1 ಇದನ್ನು ತಗೊಳ್ಳೋದು. ಆಗ ಇಲ್ಲಿ ಬರಿತೀನಿ -4 = 3M1
ಮೈನಸ್ 6m2 ಬೈ ಎಷ್ಟು m1 ಪ್ಲಸ್ m2 ಓಕೆನಾ ಮಕ್ಕಳೇ. ಈಗ ಇದನ್ನು ಏನು ಮಾಡಬೇಕು ನಾವು ಅಡ್ಡ ಗುಣಾಕಾರ ಮಾಡಬೇಕು. ಆಗ ಏನಾಗುತ್ತೆ ಮೈನಸ್ 4m1 ಅಲ್ವಾ ಮೈನಸ್ ಪುನಃ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 4m2 ಈಕ್ವಲ್ ಟು ಏನಾಗುತ್ತೆ 3m1 ಮೈನಸ್ 6m2 ಆಗುತ್ತೆ. ಓಕೆನಾ. ಈಗ m1 m2 ಒಂದೇ ಥರ ಇರೋದನ್ನೆಲ್ಲ ಒಂದೇ ಕಡೆಗೆ ತಗೊಬರೋಣ. ಆಗ ನಾವೇನು ಮಾಡ್ತೀವಿ ಮೈನಸ್ 4m1 ಮೈನಸ್ 3m1 ಓಕೆ ಈಕ್ವಲ್ ಟು ಇಲ್ಲಿ ಏನಿದೆ ಇದು ಮೈನಸ್ 6m2 ಈ ಮೈನಸ್ 4m2ನೇ ಈಚೆ ತರೋಣ. ಆಗೇನಾಗುತ್ತೆ ಪ್ಲಸ್ 4m2 ಆಗುತ್ತೆ. ಈಗ ಮೈನಸ್ 4m1ನಿಂದ ಮೈನಸ್ 4m1 ಮೈನಸ್ 3m1 ಅಂತ ಎರಡು ಮೈನಸ್ ಇರೋದ್ರಿಂದ ಮೈನಸ್ 7m1 ಆಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ಮೈನಸ್ 4m1 ಈ 3m1ಅನ್ನು ಈಚೆ ತೊಗೊಂಡು ಹೋದಾಗ ಅದೇನಾಗುತ್ತೆ ಮೈನಸ್ ಆಗುತ್ತೆ. ಆಗ ಮೈನಸ್ 3m1 ಇದೆರಡು ಮೈನಸ್ ಇರೋದ್ರಿಂದ ನನಗೆ ಕೂಡಿಸ್ಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಕೂಡಿಸಿದಾಗ 4 3 ಎಷ್ಟಾಯಿತು 7 ಆಯಿತು. ಈಕ್ವಲ್ ಟು ಇಲ್ಲಿ 6ರಿಂದ 4ಅನ್ನು ಏನು ಮಾಡಬೇಕು ಕಳಿಬೇಕು. ಯಾಕೆ 1 ಪ್ಲಸ್ 1 ಮೈನಸ್ ಇದೆ. 6ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ 2. ಎಂಥ 2 ಆಗುತ್ತೆ ಮಕ್ಕಳೇ ಮೈನಸ್ 2 ಆಗುತ್ತೆ. ಮೈನಸ್ 2m2 ಸಾರಿ ಇಲ್ಲೆಲ್ಲ ಬರೆಯೋದು ಇಲ್ಲಿ ಬರಿಬೇಕು 2m2 ಕೆಳಗೆ ಬರಿಬೇಕು. ಓಕೆನಾ. ಈಗ ಇಲ್ಲಿ ನೋಡಿ ಮೈನಸ್ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಆಗ ನಾನು m1 ಬೈ ಈ m2 ಅನ್ನು ಬರಿತೀನಿ. m1 ಬೈ m2 ಈಕ್ವಲ್ ಟು ಏನಿದೆ ಇಲ್ಲಿ 2 ಇದೆ, ಇದನ್ನು ತೆಗೆದು ಕೆಳಗೆ ಹಾಕಿ. ಆಗ ಎಷ್ಟಾಯಿತು 7 ಆಯಿತು. ಇದು ನಮಗೆ ಬೇಕಾದ ರೇಷಿಯೋ. ಅದನ್ನು ಏನಂತ ಬರೀತೀರಾ 2:7. ಕನ್ಫ್ಯೂಸ್ ಮಾಡ್ಕೋಬೇಡಿ. m1 ಇಲ್ಲಿದೆ ಅದನ್ನು ಅಲ್ಲೇ ಬರ್ಕೊಳ್ತೀರಾ. m2 ಇಲ್ಲಿರುವ m2ಅನ್ನು ಕೆಳಗೆ ತೊಗೊಳ್ತೀರಾ. ಈಕ್ವಲ್ ಟು ಏನಿದೆ ಇಲ್ಲಿ 2 ಇದೆ ಅದನ್ನೇ ಮೇಲೆ ಬರಿಬೇಕು. ಈ 7ಅನ್ನು ಕೆಳಗೆ ಬರಿಬೇಕು. ಆಗ m1:m2 ಅಂದರೆ 2:7 ಅಂತ ಆಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ. ಇದು ಪ್ರಾಬ್ಲಮ್. ಹೀಗೆ ಮಾಡಬೇಕು. ಒಂದು ಮಾಡಿದ್ರೆ ಸಾಕು. ಯಾವುದಾದ್ರು ಒಂದನ್ನು ಕಂಪೇರ್ ಮಾಡಿ ಸಾಕು. ನೋಡಿ ನಾವು ಇದನ್ನು ಮತ್ತು ನಾವು ಯಾವುದನ್ನು ಕಂಪೇರ್ ಮಾಡಿದ್ವಿ ಇದನ್ನು ಏನು ಕೇಳ್ತಾರೆ ವಾಟ್ ರೇಷಿಯೋ ಯಾವ ಅನುಪಾತದಲ್ಲಿ ಅಂತ ಕೇಳಿರ್ತಾರೆ. ಅರ್ಥ ಆಯ್ತಲ್ವಾ. ಇದನ್ನು ನಾವೇನು ತೊಗೋಬೇಕು ಈ ಪಿ ಆಫ್ ಎಕ್ಸ್ ವೈ ಇದ್ದ ಜಾಗದಲ್ಲಿ ಹಾಕಬೇಕು. ಎ ಮತ್ತು ಬಿ ಅನ್ನು ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಗೊತ್ತಾಯ್ತಲ್ಲ. ಈಗ ಗೊತ್ತಾಗಿರ್ತದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ ಈ ಕ್ವಶನಲ್ಲಿ ಏನು ಕೇಳಬಹುದು ಅಂತೇಳಿದ್ರೆ ಮಕ್ಕಳೇ ಕನ್ನಡ ಮೀಡಿಯಮಲ್ಲಿ ಈ ಕ್ವಶನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಏನಂತೇಳಿದ್ರೆ ನಮಗೆ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಟ್ರೈ ಸೆಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಕ್ವಶನಲ್ಲಿ ಕೂಡ ತ್ರೈಭಾಜಕ ಅಂತ ಕೊಟ್ಟಿರ್ತಾರೆ. ಯಾವ ಲೈನನ್ನು ಒಂದು ಲೈನ್ ಇದೆ ಅರ್ಥ ಮಾಡ್ಕೊಳ್ಳಿ. ಒಂದು ಲೈನ್ ಇದೆ ಅದನ್ನು ಏನು ಮಾಡಿದರೆ 3 ಭಾಗವಾಗಿ ಮಾಡಿದ್ದಾರೆ. ತ್ರೈಭಾಜಕ ಅಂತ ಹೇಳಿದ್ರೆ 3 ಭಾಗ. ಟ್ರೈ ಸೆಕ್ಷನ್ ಅಂತ ಹೇಳಿದ್ರೆ ಏನಂತ ಅರ್ಥ ಒಂದು ಲೈನನ್ನು 3 ಭಾಗ ಮಾಡಿದ್ದಾರೆ ಅಂತ. ಓಕೆ. ಇದು ಫಾರ್ಮುಲಾ ಬೇರೆ ಅದು ನಾವು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ ಅದೇ ಎ. ಇದನ್ನೇನು ಮಾಡಿದರೆ 1 2 ಓಕೆ 3 ಭಾಗ ಮಾಡಿದ್ದಾರೆ. ಇಲ್ಲಿ ಈ ಬಿ ಎಷ್ಟು ಕೊಟ್ಟಿದ್ದಾರೆ -2 ಮತ್ತು -3 ಅಂತ ಕೊಟ್ಟಿದ್ದಾರೆ. ಏನೇನಂತ ಕೊಟ್ಟಿದ್ದಾರೆ 4 -1 ಅಂತ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಇದನ್ನು ಪಿ ಪಾಯಿಂಟ್ ಅಂತ ತಗೊಳ್ಳೋಣ, ಇದನ್ನು ಕ್ಯೂ ಪಾಯಿಂಟ್ ಅಂತ ತಗೊಳ್ಳೋಣ. ಪಿ ಪಾಯಿಂಟ್ ಕಂಡುಹಿಡಿಬೇಕಾದ್ರೆ ಇದು 1 ಇದೆ, ಇಲ್ಲಿ ಈ ಕಡೆ ಎಷ್ಟು ಪಾರ್ಟ್ಸ್ ಇದೆ 2 ಇದೆ. ಆಗ ರೇಷು ತೊಗೊಳ್ಬೇಕಾಗಿದ್ದು 1:2 ಅಂತ ತೊಗೋಬೇಕು ಪಿ ಪಾಯಿಂಟನ್ನು ಕಂಡುಹಿಡಿಬೇಕಾದ್ರೆ. ಆಗ ಲೆಕ್ಕ ಮಾಡೋಣ. ಫಾರ್ಮುಲಾ ಯಾವುದು ಸೆಕ್ಷನ್ ಫಾರ್ಮುಲಾ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಏನು xy ಈಕ್ವಲ್ ಟು mx ಪ್ಲಸ್ mx ಬೈ m ಪ್ಲಸ್ m my ಪ್ಲಸ್ my ಈಕ್ವಲ್ ಟು m ಪ್ಲಸ್ m. ಏನು ಮಾಡ್ತೀರಾ 1 2 2 1 1 2 ಓಕೆ. ಬೈ ಹೆಟ್ ಆಗಿದೆ ಅಂತ ತಿಳ್ಕೊಳ್ತೀನಿ. 1 2 2 1 1 2 ಓಕೆನಾ. ಈಕ್ವಲ್ ಟು m1 ಅಂತಿದ್ದ ಜಾಗಕ್ಕೆ ನಾನು ಎಷ್ಟೊಂದು ತಗೋಬೇಕು 1 ಅಂತ ತಗೋಬೇಕು. ಇದನ್ನು ಬರ್ಕೊಂಬಿಡಿ. ಎ ಅಂತ ಹೇಳಿದ್ರೆ ಎ ಅಲ್ಲಿ 4 ಮತ್ತು -1 ಇದೆ. ಅದನ್ನು ಒಂದನ್ನು x1 ಅಂತ ತಗೊಳ್ತೀವಿ, ಇನ್ನೊಂದನ್ನು y1 ಅಂತ ತಗೊಳ್ತೀವಿ. ಬಿ ಅಲ್ಲಿ ಏನಿದೆ -2 ಮತ್ತು -3 ಇದೆ. ಆಗ ನಾವು ಇದನ್ನೇನು ತಗೊಳ್ತೀವಿ x2 y2 ಅಂತ ತಗೊಳ್ತೀವಿ. m1:m2 ಅಂತ ಹೇಳಿದ್ರೆ 1:2 ಅಂತ ತೊಗೊಳ್ತೀವಿ. ಅರ್ಥ ಆಯ್ತಲ್ಲ. ಫಸ್ಟ್ 1:2 ಪಿ ತೊಗೊಳ್ಬೇಕಾದ್ರೆ ಅಷ್ಟೇ. ಸೇಮ್ ಪ್ರಾಬ್ಲಮ್, ಅದು ಸೇಮ್ ಫಾರ್ಮುಲಾ ಇದು ಮಾಡೋದು ಸೇಮ್.
ಅದು ಮಾಡ್ದಂಗೆ. ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮಗೇನು ಇದು ತೊಗೊಳ್ಳೋದು ಮಾತ್ರ, ಇದು ಕೊಟ್ಟಿಲ್ಲ, ಟ್ರೈ ಸೆಕ್ಷನ್ ಅಂತ ಕೊಡ, ಅಂದರೆ ಒಂದು ಲೈನನ್ನು 3 ಪಾರ್ಟಾಗಿ 3 ಭಾಗವಾಗಿ ಮಾಡಿದ್ದೀವಿ. ಫಸ್ಟ್ ನಾವು ಪಿ ಪಾಯಿಂಟ್ ಕಂಡಿರ್ಬೇಕಾದ್ರೆ 1, ಇದು 2 ಭಾಗ, 1:2 ಅಂತ ತೊಗೊಳ್ತೀವಿ, M1:M2 ಇದೆಯಲ್ಲ ಅದನ್ನು. ನೆಕ್ಸ್ಟ್ ತೊಗೊಳ್ಬೇಕಾದ್ರೆ ಕ್ಯೂ ಕಂಡುಹಿಡಿಬೇಕಾದ್ರೆ 2:1 ಅಂತ ತೊಗೊಳ್ತೀವಿ, ಅಷ್ಟೇ ವ್ಯತ್ಯಾಸ. ಓಕೆನಾ? ಈಗ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ, M1 ಅಂತ ಹೇಳಿದ್ರೆ ಎಷ್ಟು 1, ಆಗ ಸೊ 1 ಇಂಟು x2 ಅಂತ ಹೇಳಿದ್ರೆ ಎಷ್ಟು -2. ನೋಡಿ ಮೈನಸ್ ಬಂದಾಗ ಹೇಗೆ ಮಾಡೋದು ಅಂತ ಸ್ವಲ್ಪ ಗಮನ ಇಡಿ, ಬ್ರ್ಯಾಕೆಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾದಲ್ಲಿ ಪ್ಲಸ್ ಇರೋದು ಹಾಕ್ಕೊಳ್ತೀನಿ, ಪ್ಲಸ್ M2 ಅಂತ ಹೇಳಿದ್ರೆ ಎಷ್ಟಿದೆ 2 ಇದೆ, ಅದನ್ನು 2 ಅಂತ ಹಾಕ್ಕೊಳ್ತೀನಿ. ಮತ್ತು ಬ್ರ್ಯಾಕೆಟ್ x1 ಅಂತ ಹೇಳಿದ್ರೆ ಎಷ್ಟು, x1 ಅಂತ ಹೇಳಿದ್ರೆ 4, ಅದನ್ನು ಹಾಕ್ಕೊಳ್ತೀನಿ 4 ಅಂತ, ಬೈ 1 + 2. ಓಕೆನಾ? M1 + M2 ಅಂದರೆ 1 + 2 ಅಂತ ಮಾಡ್ತೀನಿ, ಕಾಮಾ. ನೆಕ್ಸ್ಟ್ ಏನು y2 M1 ಅಂತ ಹೇಳಿದ್ರೆ 1, y2 ಅಂತ ಹೇಳಿದ್ರೆ -3. ಓಕೆನಾ? ಕ್ಲೋಸ್ ದ ಬ್ರ್ಯಾಕೆಟ್. ಮತ್ತು ಪ್ಲಸ್ ಇದೆ ಇಲ್ಲಿ ಫಾರ್ಮುಲಾದಲ್ಲಿ, ಅದನ್ನೇ ಹಾಕ್ತಾ ಇದ್ದೀನಿ. M2 ಅಂದರೆ 2 ಇಂಟು y1 ಅಂತ ಹೇಳಿದ್ರೇನು -1. ನೋಡ್ಕೊಳ್ಳಿ, y1 ಅಂದ್ರೆ ಏನು -1. ಸೊ -1 ಏನು ಹಾಕೋಬೇಕು, ಬ್ರ್ಯಾಕೆಟ್ ಹಾಕ್ಕೊಳ್ಬೇಕು, ಬೈ M1 + M2, ಆಗ 1 + 2 ಅಂತ ಬರೀತೀರ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಮೈನಸ್ ಇರೋದ್ರಿಂದ ಇದು ಇಂಪಾರ್ಟೆಂಟ್. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, -2 ಆಗುತ್ತೆ, ಪ್ಲಸ್ 4 2 8, 4 2 8, ಇಲ್ಲಿ ಎಷ್ಟಾಯಿತು 3 ಆಯಿತು. ನೆಕ್ಸ್ಟ್ ಕಾಮಾ, -3 ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಅಂತ, ಮೈನಸ್ ಇಂಟು ಪ್ಲಸ್ -3, 3 1 3. ಓಕೆ, ಇಲ್ಲೂ ಅಷ್ಟೇ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಇಂಟು ಪ್ಲಸ್ ಈಗೇನು ಮೈನಸ್ ಬರ್ತದೆ, 2 1 2, ಬೈ 2 + 1 ಎಷ್ಟಾಯಿತು 3 ಆಯಿತು. ಈಗ 8ರಿಂದ 2 ಕಳೀರಿ ಮಕ್ಕಳು, ಎಷ್ಟಾಗುತ್ತೆ 6/3 ಆಗುತ್ತೆ, ಕಾಮ -3 -2 ಅಂದರೆ -5/3 ಆಯಿತು. ಈಗ ಇದು ಸಿಂಪ್ಲಿಫೈ ಮಾಡ್ಬೋದು, 3 1 3 2, ಆಗ ಆನ್ಸರ್ 2 -5/3. ಯಾವುದಕ್ಕೆ, ಪಿ ಆಫ್ XY ಅಂತ ಹೇಳಿದ್ರೆ ನಮಗೆ ಸಿಗುವ ಆನ್ಸರ್ 2 -5/3 ಆಯಿತಾ. ಈಗ ನಾವು ಯಾವುದನ್ನು ಕಂಡುಹಿಡಿಬೇಕು, ಕ್ಯೂ ಅನ್ನು ಕಂಡುಹಿಡಿಬೇಕು. ಕ್ಯೂ ಕಂಡುಹಿಡಿಬೇಕಾದ್ರೆ ಆಗ ಫಸ್ಟ್ ಎಷ್ಟು, 2 ಭಾಗ ಅಂತ ಹೇಳಿದರೆ 2 ಅಂತ ತೊಗೊಳ್ತೀವಿ, ಇದನ್ನು ತೊಗೊಳ್ತೀವಿ, 2:1. ಓಕೆ, ಇದು ಒಂದು ಭಾಗ ಇದೆ, ಅಷ್ಟೇ ಚೇಂಜ್ ಮಕ್ಕಳೇ. ಈಗ ಕ್ಯೂ ಆಫ್ XY ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಇಲ್ಲಿ ಇಲ್ಲದಕ್ಕೆ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ. M1 x2 1 2 2 M1 ಅಂತ ಹೇಳಿದರೆ ಇಲ್ಲಿ ಏನು ತೊಗೊಳ್ಬೇಕು ನಾನು, ಇದು M1 ಅಂತ ಹೇಳಿದ್ರೆ A ಅಂತ ಹೇಳಿದ್ರೆ 4 -1, B ಅಂತ ಹೇಳಿದ್ರೆ -2 -3, M1:M2 ಅಂತ ಹೇಳಿದ್ರೆ 2:1. ಮಕ್ಕಳೇ ಎಲ್ಲ ಲೆಕ್ಕಕ್ಕೂ ಕರೆಕ್ಟಾಗಿ ಬರ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಇನ್ನೊಂದು ಸಲ ನೀವು 10th ಸ್ಟ್ಯಾಂಡರ್ಡ್ ಬರೆಯೋಕ್ಕೆ ಹೋಗಲ್ಲ ಅಲ್ವಾ, ಇದು 10th ಸ್ಟ್ಯಾಂಡರ್ಡ್ ಬರೆಯೋಕ್ಕೆ ಹೋಗೋದು, ಇದೊಂದು ನಿಮಗೆ ಒಂದು ಘಟ್ಟ ಇದ್ದಂಗೆ. ಸೊ ಯಾವುದಕ್ಕೂ ಗೊತ್ತಿದ್ದು ತಪ್ಪು ಮಾಡಲಿಕ್ಕೆ ಹೋಗ್ಬಾರ್ದು, ಅದಕ್ಕೆ ಕರೆಕ್ಟಾಗಿ ಬರ್ಕೊಂಡು x1 y1 x2 y2 ಇದು ಗೊತ್ತಿದೆ. ಈಗ ಫಾರ್ಮುಲಾಕ್ಕೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. M1 ಅಂತ ಹೇಳಿದ್ರೆ ಎಷ್ಟು ಬರಬೇಕು, ನಾನು 2 ಅಂತ ಬರೀಬೇಕು. x2 ಏನು -2, ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ ಯಾಕೆಂದರೆ ಮೈನಸ್ ಇದೆ, ಪ್ಲಸ್ M2 ಅಂತ ಹೇಳಿದ್ರೇನು 1, M2 ಇಂಟು x1 ಅಂತ ಹೇಳಿದ್ರೆ 4 ಹಾಕಿದೆ, ಬೈ 2 + 1. ನೆಕ್ಸ್ಟ್ ಇಲ್ಲಿ M1 ಅಂತ ಹೇಳಿದ್ರೆ 2, y2 ಅಂತ ಹೇಳಿದ್ರೆ -3, ಪ್ಲಸ್ M2 ಅಂತ ಹೇಳಿದ್ರೆ 1 ಇಂಟು M2 ಇಂಟು y1 ಅಂತ ಹೇಳಿದ್ರೆ -1, ಆಗ ಬ್ರ್ಯಾಕೆಟ್ ಹಾಕ್ಕೊಳ್ಳೇಬೇಕು ಯಾಕೆಂದರೆ -1 ಇದೆ, ಬೈ M1 + M2 2 + 1. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ 2 2 4, ಪ್ಲಸ್ 1 4 4, ಬೈ 2 1 3 ಆಗುತ್ತೆ. ಇಲ್ಲಿ 3 2 6, ಎಂಥ 6 -6, ಯಾಕೆಂದರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, -6, ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ -1 ಆಗುತ್ತೆ. ಈಗ ಇಲ್ಲಿ 0 ಬಂತು ಮಕ್ಕಳೇ, 0/3 ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತು 0ನೇ ಬರೋದು ಅಂತ. -6 -1 ಎಷ್ಟಾಗುತ್ತೆ, -7/3. ಆಗ ಆನ್ಸರ್ ಎಷ್ಟಾಗುತ್ತೆ, P ಆಫ್ XY, ಸಾರಿ P ಅಲ್ಲ, ಇದು ಯಾವ ಪಾಯಿಂಟು, Q ಆಫ್ XY = 0 ಮತ್ತು -7/3. ಓಕೆನಾ. ನೀವು ಕರೆಕ್ಟಾಗಿ ಮಾಡಿದರೆ ಮಕ್ಕಳೇ
ನಿಮಗೆ ಈಗ ಬಂತು ಅಂತ ಹೇಳ್ತೀವಿ, ಅಯ್ಯೋ ಫ್ರ್ಯಾಕ್ಷನ್ ಬಂದಿದೆ ಅಂತ, ಭಿನ್ನರಾಶಿಯಲ್ಲಿ ಬಂದಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪುನಃ ಹೋಗಿ ನೋಡಿ ಏನಾರು ತಪ್ಪಿದೆಯಾ ಅಂತ ಪುನಃ ಒಂದು ಸಲ ನೋಡ್ಕೊಳ್ಳಿ. ಆಗ ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಲೆಕ್ಕನೇ 2 ಸಲ ಮಾಡಿ, ಟೈಮ್ ಇರುತ್ತೆ. ತುಂಬ 80ಗೂ ಅಟೆಂಡ್ ಮಾಡೋರಿಗೆ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಸ್ವಲ್ಪ ಥಿಂಕ್ ಮಾಡುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಯಾವುದು AP ಯಲ್ಲಿ ಥಿಂಕ್ ಮಾಡುವಂಥದ್ದು ಇರುತ್ತೆ. ಮತ್ತು ಟ್ರಿಗ್ನೋಮೆಟ್ರಿನೂ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ. ಬಾಕಿ ಉಳಿದವರಿಗೆಲ್ಲ ಬೇಜಾನ್ ಟೈಮ್ ಇರುತ್ತೆ ಮಕ್ಕಳೇ, ಬೇಜಾರ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ, ಮ್ಯಾಥ್ಸ್ ಎಲ್ಲರೂ ಈಸಿಯೆಸ್ಟ್ ಸಬ್ಜೆಕ್ಟ್ ಪಾಸ್ ಆಗಲಿಕ್ಕೆ. ಸ್ಕೋರಿಂಗ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ ಆಗೋದು, ಅದಕ್ಕೆ ಹೇಳಲಿಕ್ಕೆ ಏನು ಬೇಜಾರಿಲ್ಲ ಅಲ್ವಾ. ಪಾಸಿಂಗ್ ವೆರಿ ವೆರಿ ಈಸಿ, ಎಂಥ ದಡ್ಡ ಬೇಕಾದರೂ ಪಾಸ್ ಆಗ್ಬೋದು. ಸ್ಕೋರಿಂಗ್ ಎಬೋವ್ 90 ಸ್ವಲ್ಪ, ಅಂದರೆ ಈಗ ನಿಮಗೆ 80 ಮಾರ್ಕ್ಸ್ ಆಗಿರೋದ್ರಿಂದ ಸ್ಕೋರಿಂಗ್ ಎಬೋವ್ 70 ಸ್ವಲ್ಪ ಯಾರು ಚೆನ್ನಾಗಿ ಕ್ರಿಟಿಕಲ್ ಥಿಂಕಿಂಗ್ ಇದೆಯೋ ಅಂಥ ಮಕ್ಕಳಿಗೆ ಈಸಿ ಆಗುತ್ತೆ. ಅವ್ರು ಪ್ರಾಕ್ಟೀಸ್ ಮಾಡಿದವರಿಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಾಕಿ ಉಳಿದವ್ರು ಕಷ್ಟಪಟ್ಟರು, ಈಗಿಂದ ಕಷ್ಟಪಟ್ಟರು ಎಬೋವ್ 60 ತೆಗಿಬೋದು. ಬಟ್ ಪಡೋ ಕಷ್ಟ ಕರೆಕ್ಟಾಗಿರಬೇಕು. ವರ್ಕೌಟ್ ಮಾಡಬೇಕು ಹೊರತು ಓದ್ಕೊಂಡು ಹೋದರೆ ಅಲ್ಲಿ ಅಷ್ಟೇ ಯೋಚನೆ ಇರುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರದ ಕ್ವಶನ್ ಇನ್ನು ತುಂಬ ಇದೆ LBL ಎಲ್ಲ, ಅದನ್ನು ತೆಗೆದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಲೆಸನಲ್ಲಿ 6 ಮಾರ್ಕ್ಸಿಗೆ 6 ಮಾರ್ಕ್ಸು ಸ್ಕೋರ್ ಮಾಡ್ಬೋದು. ಓಕೆನಾ? ಸರಿ, ಪ್ರಾಕ್ಟೀಸ್ ಮಾಡಿ. ಇದ್ರ ಜೊತೆಗೆ ಕ್ವಶನ್ ಪೇಪರ್ನೂ ಎಲ್ಲವನ್ನು ಹಾಕಿದ್ದೀನಿ. 4 ಕ್ವಶನ್ ಪೇಪರ್ ಇದೆ. 4 ಕ್ವಶನ್ ಪೇಪರ್ಲಿರುವಂತಹ ಕೋಆರ್ಡಿನೇಟ್ ಜಾಮಿಟ್ರಿ ಅಂತೇಳಿದ್ರೆ ನಿರ್ದೇಶಾಂಕ ಗಣಿತದ ಎಲ್ಲ ಲೆಕ್ಕಗಳನ್ನು ಮಾಡಿದ್ರೆ ಸುಲಭವಾಗಿ ನಿಮಗೆ ಈಸಿಯಾಗಿ ಮಾಡ್ಬೋದು. ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ಥರ ಸ್ಮಾರ್ಟ್ ವರ್ಕ್ ಥರ ಆಗುತ್ತೆ ಇದು. ಹಾರ್ಡ್ ವರ್ಕ್ ಬೇಕು, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಬೇಕು. ಅದಕ್ಕೆ ನಮಗೆ ಕ್ವಶನ್ ಪೇಪರ್ ಬಿಟ್ಟಿರೋದು, ಯೂಸ್ ಮಾಡ್ಕೊಳ್ಳಿ. ಓಕೆನಾ?